ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ವಿಶೇಷ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರಿನ ಎಲ್ಲಾ ಕೇಬಲ್ ಆಪರೇಟರ್ಗಳನ್ನ ಕರೆಸಿ ಮತ್ತು ಅವ್ರ ಕುಟುಂಬದವ್ರನ್ನ ಕರೆಸಿ ಒಂದು ಒಳ್ಳೆ ರೆಸಿಪಿಗಳನ್ನ ಮಾಡಿ ತೋರಿಸಬೇಕು ಅಂತ ಅನ್ಕೊಂಡಿದೀವಿ. ಎಲ್ಲಾ ಕೇಬಲ್ ಆಪರೇಟರ್ಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಕೈ ರುಚಿನೂ ಸಹ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಮತ್ತೆ ಯಾರಪ್ಪ ಮೇನ್ ಚೆಫ್, ಏನ್ ಮಾಡ್ತಾ ಇದಾರೆ, ಪ್ರಧಾನ ಅಡಿಗೆ ಯಾರು ಮಾಡ್ತಾ ಇದಾರೆ ಅಂತ ನೀವು ಕೇಳ್ತಿದ್ದೀರಾ. ಮಧುಮತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಖತ್ತಾಗಿರೋ ರೆಸಿಪಿ ತೋರಿಸ್ತೀವಿ ಸರ್. ನಾವೆಲ್ಲ ಮನೇಲಿ ಟೇಸ್ಟ್ ಮಾಡಾದ್ಮೇಲೆ ನಮ್ ದಿನ ಏನೇನೋ ಇದೆ ಅವೆಲ್ಲ ಹೇಳ್ತೀನಿ. ನೀವು ಫಸ್ಟ್ ನಮ್ಮನ್ನು ಕರ್ಸ್ಕೊಳ್ಳಿ ಅಂತ ಹೇಳಿದ್ರು. ಮಧುಮತಿಯವರು ನಮ್ಗೆ ಮೇಲ್ ಮಾಡಿದ್ರು. ಮಧುಮತಿಯವ್ರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿ ಅವ್ರ ಕಡೆಯಿಂದ 2 ಪ್ರಧಾನವಾದಂತ ಅಡಿಗೆಯನ್ನ ಮಾಡಿಸ್ತಾ ಇದೀವಿ. ಇಷ್ಟೆಲ್ಲ ಇದೆ ನಮ್ಮ ಒಗ್ಗರಣೆ ಬಿಲಿ. ಬನ್ನಿ, ಹಾಗಿದ್ರೆ ಅಡಿಗೆ ಮನೆಗೆ ಹೋಗಿ ಇಮಿಡಿಯೇಟ್ ಆಗಿ ಅಡಿಗೆ ಶುರು ಮಾಡ್ಕೊಂಡು ಯಾರ್ಯಾರನ್ನ ಕರೆಸಿ ಏನೇನ್ ಮಾಡ್ಬೇಕು ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ಮಧುಮತಿಯವರು ಟಿ ದಾಸರಳ್ಳಿಯಿಂದ ಬಂದಿದ್ದಾರೆ. ಟಿ ದಾಸರಳ್ಳಿಯಿಂದ ಬಂದು, ಮುರಳಿಯವರೇ ನಾವು ಸಿಕ್ಕಾಪಟ್ಟೆ ಅಡಿಗೆಗಳನ್ನ ಮಾಡ್ತೀವಿ ಮನೇಲಿ, ಒಳ್ಳೆ ಟೇಸ್ಟ್ ಮಾಡ್ತೀರಾ, ನಾವು ಸಹ ನಿಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಸಿಕ್ಕಾಪಟ್ಟೆ ಅಡಿಗೆ ರೆಸಿಪಿಗಳೆಲ್ಲ ಇದೆ ನಮ್ಮ ಹತ್ರ, ದಯವಿಟ್ಟು ನಮ್ಮನ್ನು ಕರ್ಸ್ಕೊಳ್ಳಿ, ನಾವು ಪ್ರಧಾನ ಅಡಿಗೆಯನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಧಾನ ಅಡಿಗೆ ಮಾಡ್ಬೇಕು ಅಂತಾನೆ ಮಧುಮತಿಯವರು ಬಂದಿದ್ದಾರೆ. ಮಧುಮತಿಯವರು ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ದಾಲ್ ಪಾಲಕ್. ದಾಲ್ ಪಾಲಕ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ದಾಲ್ ಪಾಲಕ್ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಪಾಲಕ್ ಸೊಪ್ಪು, ಈರುಳ್ಳಿ, ಜೀರಿಗೆ, ಹಸಿಮೆಣಸಿನಕಾಯಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ ಪೇಸ್ಟ್, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ರೆಡಿ ಮಾಡ್ಕೊಳ್ಳೋದಾ? ದಾಲ್ ಪಾಲಕ್ ರೆಡಿ ಆಗುತ್ತಾ? ಓಕೆ, ದಾಲ್ ಪಾಲಕ್ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಏನ್ ಬೇಕು ಇವಾಗ ನಿಮ್ಗೆ? ಫಸ್ಟ್ ಇದು ನೆನ್ಸಿಟ್ಕೊಂಡಿರೋದು, ಇದು ತೊಗರಿಬೇಳೆ 1-2 ಅವರ್ಸ್ ನೆನ್ಸಿಟ್ಕೊಂಡಿರೋದು, ಬೇಯಿಸ್ಕೋಬೇಕು ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕು. ಅಂದ್ರೆ ಸಣ್ಣ ಕುಕ್ಕರ್ ಸಾಕು ಅನ್ಸುತ್ತೆ. ಎಷ್ಟು ಕೂಗಿಸ್ಬೇಕು ಅದಕ್ಕೆ? 2 ವಿಷಲ್ ಆದ್ರೆ ಸಾಕು. 2 ವಿಷಲ್ ಆದ್ರೆ ಸಾಕಾ? ಸ್ವಲ್ಪ ನೀರ್ ಹಾಕೋಣ ಅಥವಾ ಅದ್ರಲ್ಲಿ ನೀರ್ ಅದ್ರೊಳಗೆ ಇದೆಯಾ? ಸಾಕಷ್ಟೇ? ಇನ್ನ ಬೇಕು ಸ್ವಲ್ಪ ನೀರ್ ಹಾಕೋಣ. ಅದಕ್ಕೆ ಇದು ಹಾಕ್ಬಿಟ್ಟು ಆಮೇಲೆ ನೋಡ್ತೇನೆ ಬೇಕು. ಏನ್ ಹಾಕ್ತಾ ಇದೀರಾ ಇವಾಗ? ತೊಗರಿಬೇಳೆ ನೆನ್ಸಿಟ್ಕೊಂಡಿರೋ. ಎಷ್ಟು ಗಂಟೆಗಳ ಕಾಲ ನೆನ್ಸ್ಬೇಕು? 2 ಅವರ್ಸ್. ಸ್ವಲ್ಪ ನೀರು ಹಾಕೊಂಡು ಅಳತೆ ಪ್ರಕಾರ ನೀರ್ ಹಾಕ್ತಾ ಇದ್ದೀರಾ? ಹೌದು. ಒಂದು ವಿಷಲ್ ಕೂಗಿದ್ರೆ ಸಾಕಾ? 2 ವಿಷಲ್ಸ್ ಬೇಕು. ಓಕೆ, 2 ವಿಷಲ್ ಕೂಗೋ ತನಕ ರುಬ್ಕೊಳ್ಳೋದು ಬೇರೆ ಏನು ಇಲ್ಲ. ಓಕೆ, ಇದಾದ ತಕ್ಷಣ ದಾಲ್ ರೆಡಿ ಆಗುತ್ತೆ. ಇದು ಒಗ್ಗರಣೆಗೆಲ್ಲ ಮಾಡಿ ಹಾಕೋದು. ಓಕೆ, ನೀವು ಏನೋ ಹೇಳ್ತಾರೆ, ನಿಮ್ದು ವೆಬ್ಸೈಟ್ ಇದೆ. ಏನು ವೆಬ್ಸೈಟ್ ಅದು? ಮಾಮ್ಸ್ ಇಂಡಿಯನ್ ರೆಸಿಪಿ ಅಂತ. ಮಾಮ್ಸ್ ಎಷ್ಟು ದಿನ ಆಯ್ತು ಶುರು ಮಾಡಿ ವೆಬ್ಸೈಟ್? ಒಂದು 8 ಮಂತ್ಸ್ ಆಯ್ತು. ಏನಿದೆ ವೆಬ್ಸೈಟ್ ಅಲ್ಲಿ? ಎಲ್ಲಾ ತರ, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ನೀವೇ ಮಾಡ್ತೀರಾ, ಬರೀತೀರಾ ಅಥವಾ ಯಾರು ಬರೀತೀರಾ ಅದಕ್ಕೆ? ಎಲ್ಲ ನಾವ್ ಮಾಡಿ ನಾವು ಯಾವ ತರ ಮೆಥಡ್ ಅಲ್ಲಿ ಮಾಡ್ತೀರಾ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಎಷ್ಟು ರೆಸಿಪಿಗಳಿದೆ ಆಲ್ರೆಡಿ ಇವಾಗ? ಆಲ್ರೆಡಿ ಒಂದು ಅಪ್ ಟು 600 ಮಾಡಿದ್ದೀರಿ. 600 ರೆಸಿಪಿ. ಆ ರೆಸಿಪಿ ಎಲ್ಲ ನೀವು ಟ್ರೈ ಮಾಡಿದ್ದೀರಾ? ಖಂಡಿತ. ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ. ಮತ್ತೆ ಎಷ್ಟು ಜನ ಮಕ್ಕಳು ನಿಮ್ಗೆ? 2 ಹೆಣ್ಮಕ್ಳು. ಏನ್ ಹೆಸರು? ಒಬ್ಳು ದೊಡ್ಡೋಳು ರಕ್ಷಿತಾ, ಚಿಕ್ಕವಳು ದೊಡ್ಡೋಳು 2nd ಸ್ಟ್ಯಾಂಡರ್ಡ್. ಓಕೆ, ಸಣ್ಣವಳು ಲಹರಿ. ಯಜಮಾನ್ ಹೆಸರು? ಮುರಳಿ. ಏನ್ ಮಾಡ್ಕೊಂಡಿದ್ದಾರೆ ಅವರು? ಅವರು ಕೆನಮೆಟಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮನೆ ಟಿ ದಾಸರಳ್ಳಿಯಿಂದ ಬಂದಿದ್ದಾರೆ. ಮಧುಮತಿಯವರೇ, 2 ವಿಷಲ್ ಕೂಗಾಗಿದೆ, ತುಂಬಾ ಸಖತ್ತಾಗಿ ಆಗಿರ್ಬೋದು ಅನ್ಕೊಂಡಿದೀನಿ. ಇದು ಸ್ವಲ್ಪ ಕೂಲ್ ಆಗ್ಬೇಕು ಅನ್ಸುತ್ತಲ್ಲ? ಹೌದು, ಕೂಲ್ ಆಗ್ಲಿ. ಇದು ಏನ್ ಮಾಡ್ತೀರಾ ನೆಕ್ಸ್ಟ್? ಒಗ್ಗರಣೆ ಹಾಕೋಬೇಕು. ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದ್ ಸಣ್ಣದು ಬಾಣ್ಲಿ ಕೊಡಿ. ಸಣ್ಣ ಬಾಣ್ಲಿ ಸಾಕಾ? ಸಾಕು. ಏನ್ ಒಗ್ಗರಣೆ ಹಾಕೊಳ್ತೀರಾ? ಪಾಲಕ್ಕೆಲ್ಲ ಫ್ರೈ ಮಾಡ್ಬೇಕು, ಹಸಿದ ಹಂಗೆ ಹಾಕಕ್ಕಾಗಲ್ಲ ಅಲ್ಲ, ವಾಸನೆ ಇರುತ್ತೆ, ಹಸಿ ವಾಸನೆ ಹೊಡಿತಾ ಇರುತ್ತೆ. ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಅಷ್ಟು ಎಣ್ಣೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ 1 ಸ್ಪೂನು. ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಸ್ವಲ್ಪ ಸ್ಲಿಮ್ ಮಾಡಿ, ಜೀರಿಗೆ ಸ್ವಲ್ಪ, ಅದಕ್ಕೆ ಈರುಳ್ಳಿ ಹಾಕ್ತಾರೆ. ತುಂಬಾ ಬಾಡಿಸ್ಕೋಬೇಕಾಗಿನ ಸ್ವಲ್ಪ ಇದು ಬೇಯಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ. ಎಷ್ಟು ಹಾಕ್ತೀರಾ? ಒಂದು ಅರ್ಧ ಸ್ಪೂನ್ ಸಾಕಾ?
ಇದ್ರ ಜೊತೆ 2 ಹಸಿಮೆಣಸಿನ್ಕಾಯಿ. ಓಕೆ. ಖಾರ ಎಷ್ಟು ಬೇಕು ಅಂದ್ರೆ ಅಷ್ಟು ಹಾಕೋಬಹುದು. ಇದು ನೋಡೋಣ ಏನಾಗಿದೆ ಅಂತ. ಓ ಬೆಂದಿದೆಲ್ಲ. 1 ಪಿಂಚ್ ಅಷ್ಟು ಅರಿಶಿನ ಹಾಕ್ತಾ ಇದ್ದಾನೆ. ಓಕೆ. ಗೋಡಂಬಿ ಸ್ವಲ್ಪ ಟೇಸ್ಟಿಗೆ. ಟೇಸ್ಟ್ಗೋಸ್ಕರನಾ? ಇವಾಗ ಪಾಲಕ್ ಹಾಕಿ. ಒಂದು ಪಾಲಕ್ ದಾಲ್ ಪಾಲಕ್ ಅನ್ನ ಮಾಡ್ತಾ ಇದ್ದಾರೆ. ದಾಲ್ ಪಾಲಕ್ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ರೋಟಿಗೆ, ಮುದ್ದೆಗೆ, ಅನ್ನಕ್ಕೆ, ಗೀ ರೈಸ್ಗೆ. ಆಮೇಲೆ ಜಾಸ್ತಿ ಗೀ ರೈಸ್ಗೆ ಇದು ಮಾಡ್ತೀರಾ? ವೆಜ್ ರೆಸಿಪಿ ಜಾಸ್ತಿನಾ, ನಾನ್ ವೆಜ್ ರೆಸಿಪಿ ಜಾಸ್ತಿನಾ ನಿಮ್ದು? ಎರಡು ಇರುತ್ತಾ? ಎರಡು ಮಾತ್ರ. ಹೆಚ್ಚಾಗಿ ನೀವು ತೋರ್ಸೋದು ಚಂದ್ರಪ್ಪ ಅವ್ರದ್ದು. ಹೌದೌದೌದು. ತುಂಬಾನೇ ಸ್ಪೈಸಿ ಆಗಿರುತ್ತಾ, ಆಮೇಲೆ ಎಲ್ಲಾರು ಇಷ್ಟಪಟ್ಟು ತಿಂತಾರೆ. ಮಾಡಿದ್ದೇನೆ. ಹೌದಾ? ಟ್ರೈ ಮಾಡ್ತೀರಾ? ಎಷ್ಟೊತ್ತು? ಒಂದು 5 ನಿಮಿಷ ಬಾಡಿಸ್ಕೋಬೇಕಾದನ್ನ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಪಾಲಕ್ಕಿಂದು ಪಾಲಕ್ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಇದಕ್ಕೆ ಆಪ್ಷನ್ ಇನ್ನೊಂದಂದ್ರೆ ಒಂದು ಟೊಮೆಟೊ ಹಾಕೋಬಹುದು. ಬೇಕಿದ್ರೆ ಹಾಕೋಬಹುದು, ಟೊಮೆಟೊ ಹಾಕೋಬಹುದು. ಇಲ್ಲಿ ಟೊಮೆಟೊ ಬಳಸ್ತಾ ಇಲ್ಲ. ಇವಾಗ ಬೇಯಿಸಿರೋ ಅಂತ ನೀರ್ ಸಮೇತ ಹಾಕ್ಬಿಡ್ಬೋದಾ? ಹಾಕೋಣ. ಓಕೆ. ತುಂಬಾ ಚೆನ್ನಾಗಿ ನಾವು 2 ವಿಜಲ್ನ ಕೂಗಿಸ್ಕೊಂಡಿದೀವಿ. ದಾಲ್ ಚಾ ರೆಡಿ ಆಗಿದೆಯಾ? ಪಾಲಕ್ ದಾಲ್ ಚಾ. ಲಾಸ್ಟ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕು? ಓಕೆ. ಸ್ವಲ್ಪ ಅಷ್ಟೇ ಆಯ್ತು. ರೆಡಿ ಆಯ್ತಾ? ಕೊನೆಗೆ ಇದು ಗಾರ್ನಿಶ್. ದಾಲ್ ಚಾ ರೆಡಿ ಆಗಿದೆ. ಆಫ್ ಮಾಡ್ಕೊಳ್ಳೋಣ ಸ್ಟವ್ನ? ಆಫ್ ಮಾಡ್ಕೊಳ್ಳಿ. ಲಾಸ್ಟ್ ಗಾರ್ನಿಶ್. ಏನದು? ಗೋಡಂಬಿ ಪೇಸ್ಟ್. ಗೋಡಂಬಿ ಪೇಸ್ಟ್. ಸಾಕು ಸಾಕು. ಮುಳ್ಳಿಯವರೇ, ದಾಲ್ ಪಾಲಕ್ ರೆಡಿ. ಥ್ಯಾಂಕ್ ಯು ಕೊಡಿ. ಓಕೆ. ದಾಲ್ ಪಾಲಕ್ನ ಕೊಟ್ಟಿದ್ದಾರೆ. ರುಚಿ ನೋಡ್ಬೇಕು. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸಿ ದಾಲ್ ಪಾಲಕ್ನ ಯಾವ ರೀತಿ ಮಾಡಬಹುದು ಅಂತ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. ರುಚಿಯಾಗಿ ಗ್ಯಾರಂಟಿ ಇದ್ದೇ ಇರುತ್ತೆ. ಒಂದ್ಸರಿ ಯಾವ ರೀತಿ ಮಾಡಿದ್ರು ಮಧುಮತಿ ಅಂತ ನೋಡ್ಕೊಳ್ಳಿ. ದಾಲ್ ಪಾಲಕ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೆನೆಸಿದ ತೊಗರಿ ಬೇಳೆ, ನೀರು ಹಾಕಿ 2 ವಿಷಲ್ ಬರುವ ತನಕ ಬೇಯಿಸಿ. ಬಾಣಲಿಗೆ ಎಣ್ಣೆ ಹಾಕಿ ಬಿಸಿಯಾದ ಎಣ್ಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಅರಿಶಿನ, ಗೋಡಂಬಿ, ಪಾಲಕ್ ಸೊಪ್ಪು, ಬೇಯಿಸಿದ ತೊಗರಿಬೇಳೆ, ಉಪ್ಪು ಎಲ್ಲವನ್ನು ಒಂದಾದ ಮೇಲೊಂದರಂತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಗೋಡಂಬಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ದಾಲ್ ಪಾಲಕ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ ಮೇಡಮ್? ಖಂಡಿತ. ಓಕೆ, ಟೇಸ್ಟ್ ಮಾಡ್ಬಿಡೇ ಬಣ್ಣ. ಓಕೆ, ಮೊದಲೇ ತಿಳಿಸಿರೋ ಹಾಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಳ್ಳೆ ದಾಲ್ ಪಾಲಕ್ನ ಯಾವ ರೀತಿ ಮಾಡಬಹುದು ಅಂತ ಮಧುಮತಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೀರಾ. ಪಟಾಪಟ ಅಂತ ಏನ್ ಮಾಡ್ತೀರಿ ಈಗ? ಹಲೋ ಬಟ್ ನಮಸ್ಕಾರ. ಆಯುರ್ವೇದ ತ್ರಯೋಪಸ್ತಂಭಗಳಲ್ಲಿ ಬರುವ ಮೊದಲನೆಯ ಉಪಸ್ತಂಭವೇ ಆಹಾರ. ಆಹಾರ ಮತ್ತೆ ಆರೋಗ್ಯಕ್ಕೆ ಬಹಳ ಹತ್ತಿರದ ಒಂದು ನಂಟಿದೆ. ಇವೆರಡು ಒಂದೇ ನಾಣ್ಯದ 2 ಮುಖಗಳಂತಾನೆ ನಾವು ಹೇಳ್ಬೋದು. ಆಹಾರ ನಮ್ಮ ದೇಹದ ಬೆಳವಣಿಗೆಗೆ ಮಾತ್ರ ಅಲ್ಲ, ನಮ್ಮ ಮಾನಸಿಕ ಬೆಳವಣಿಗೆಗೂ ಕೂಡ ಬಹಳ ಮುಖ್ಯ. ನಮ್ಮ ದೇಹಕ್ಕೆ ಸರಿ ಹೊಂದುವ ಆಹಾರವನ್ನ ಸರಿಯಾದ ರೀತಿಯಲ್ಲಿ ತಯಾರಿಸಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕ್ರಮದಲ್ಲಿ, ಸರಿಯಾದ ವೇಳೆಯಲ್ಲಿ
ಸೂಕ್ತ ಸಂಯೋಜನೆಯೊಂದಿಗೆ ಶಿಸ್ತುಬದ್ಧವಾಗಿ ಸೇವಿಸೋದ್ರಿಂದ ಜೀವನ ಪೂರ್ತಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಆಯುರ್ವೇದದಲ್ಲಿ ಆಹಾರ ಸೇವನೆಗೆ ಬಹಳ ಒಂದು ಮಹತ್ವವನ್ನ ನೀಡಿದ್ದಾರೆ. ಆಹಾರ ಸೇವನೆ ಒಂದು ಯಜ್ಞ ಅಥವಾ ಯಾಗಕ್ಕೆ ಸಮ ಅಂತ ಹೇಳಿದ್ದಾರೆ. ಆಹಾರವನ್ನ ನಾವು ಪೂಜ್ಯ ಭಾವದಿಂದ ಸೇವನೆ ಮಾಡಬೇಕು, ಮತ್ತೆ ಅದು ಒಂದು ವ್ರತ ಅಂತ ಭಾವಿಸಬೇಕು. ಆರೋಗ್ಯದ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ಆಹಾರ ಸೇವನೆಯ ನಿಯಮಗಳನ್ನ ಪಾಲಿಸಲೇಬೇಕು. ಮೊದಲನೆಯದು, ಬೆಳಗ್ಗಿನ ಆಹಾರವನ್ನ ರಾಜನಂತೆ ಸೇವನೆ ಮಾಡಬೇಕು, ಮಧ್ಯಾಹ್ನದ ಊಟವನ್ನ ರಾಜಕುಮಾರನಂತೆ ಮಾಡಬೇಕು, ಮತ್ತೆ ರಾತ್ರಿಯ ಊಟವನ್ನ ಬಡವನಂತೆ ಮಾಡಬೇಕು. ಆದ್ರೆ ಇವತ್ತಿನ ಬ್ಯುಸಿ ಲೈಫ್ ಶೆಡ್ಯೂಲ್ ನಲ್ಲಿ ಬಹಳಷ್ಟು ಜನ ಬೆಳಿಗ್ಗೆ ಕೆಲಸಕ್ಕೆ ಅಥವಾ ಆಫೀಸ್ಗೆ ಹೋಗೋ ಆತುರದಲ್ಲಿ ತಿಂಡಿ ಬಗ್ಗೆ ಗಮನ ಕೊಡೋದಕ್ಕೆ ಹೋಗೋದಿಲ್ಲ. ಇವತ್ತಿನ ಯುವ ಜನರು ಸಹ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದನ್ನೇ ಒಂದು ಹ್ಯಾಬಿಟ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಬಹಳ ತಪ್ಪು. ಒಬೇಸಿಟಿ ಅಥವಾ ಬೊಜ್ಜುತನಕ್ಕೆ ಇದು ಒಂದು ಮುಖ್ಯ ಕಾರಣ. ಬೆಳಿಗ್ಗೆ ನಾವು ಆಹಾರವನ್ನ ಸೇವನೆ ಮಾಡದೇ ಇದ್ದಾಗ ಮಧ್ಯಾಹ್ನದ ಊಟವನ್ನ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಅರಿವಿಲ್ಲದೆ ಸೇವನೆ ಮಾಡುವ ಸಾಧ್ಯತೆ ಹೆಚ್ಚು. ಕ್ರಮೇಣ ಇದು ಒಬೇಸಿಟಿಗೆ ಕಾರಣವಾಗುತ್ತೆ. ಇನ್ನು ಸಂಜೆ ಕೆಲಸದಿಂದ ಸುಸ್ತಾಗಿ ಬಂದ ನಂತರ ರಾತ್ರಿ ಊಟವನ್ನ ಹೊಟ್ಟೆ ತುಂಬ ಮಾಡಿ ಮಲ್ಕೊಳ್ಳೋ ಅಭ್ಯಾಸವನ್ನ ಬಹಳಷ್ಟು ಜನರು ಬೆಳೆಸ್ಕೊಂಡಿರ್ತಾರೆ. ಇದು ಬಹಳ ತಪ್ಪು. ಬೆಳಿಗ್ಗೆ ನಾವು ಸೇವಿಸುವ ಆಹಾರ ಪ್ರಮಾಣದ ಕಾಲು ಭಾಗದಷ್ಟು ಮಾತ್ರ ರಾತ್ರಿ ಸೇವಿಸುವುದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಡಾಕ್ಟರ್ ಬಂದು ಒಳ್ಳೆ ಟಿಪ್ಸ್ ನ ಕಿವಿಗೆ ಹಾಕಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ, ಎಲ್ಲ ಕೇಳಿಸ್ಕೊಂಡಿದ್ದೀರಾ. ಈಗ ಆ ಕಡೆಯಿಂದ ಮಧುಮತಿಯವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಹಾಲು ಒಬ್ಬಟ್ಟು. ಹಾಲು ಒಬ್ಬಟ್ಟು ಮಾಡ್ತಾ ಇದ್ದೀರಾ? ಹಾಲು ಒಬ್ಬಟ್ಟು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಹಾಲು ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ತೆಂಗಿನಕಾಯಿ ಹಾಲು, ಕಾಯಿಸಿದ ಹಾಲು, ಗಸಗಸೆ ಪೇಸ್ಟ್, ಬೆಲ್ಲ, ಗೋಡಂಬಿ, ಏಲಕ್ಕಿ ಪುಡಿ. ಓಕೆ, ಈಗ ಏನ್ ಕೊಡ್ಲಿ ನಿಮ್ಗೆ ಮಾಡಕ್ ನಾನು? ಫಸ್ಟ್ ಒಂದು ಬೌಲ್ ಕೊಡಿ. ಏನ್ ಮಾಡಕ್ಕೆ? ಇದು ಬೆಲ್ಲ ಪಾಕ ಸ್ವಲ್ಪ ಕರಗಿಸ್ಬೇಕು. ಎಣ್ಣೆ ಗಿಣ್ಣೆ ಎಲ್ಲ ಏನು ಬೇಡವಾ? ಏನೂ ಇಲ್ಲ. ಇದು ಅರ್ಧ ಕಪ್ ಬೆಲ್ಲ ಹಾಕ್ತಾ ಇರೋದು. ಮೆಷರ್ಮೆಂಟ್ ತಗೊಂಡ್ರೆ ಒಂದ್ ಕಾಯಿಗೆ 1 kg ಬೆಲ್ಲ ಮತ್ತೆ 1 ಗ್ಲಾಸ್ ಹಾಲು. 1/4 kg ಬೆಲ್ಲ, 1 ಗ್ಲಾಸ್ ಹಾಲು ಹಾಕಿದ್ರೆ ಸರಿ ಇರುತ್ತೆ. ಸ್ವಲ್ಪ ನೀರು ಹಾಕ್ಲಾ? ಸ್ವಲ್ಪ ನೀರು. ಬೆಲ್ಲನ ಫಸ್ಟ್ ನೀರಲ್ಲಿ ಕರಗಿಸ್ಕೊಳ್ತಾ ಇದೀವಿ. ಪಾಕ ಮಾಡ್ಕೊಳ್ತೀರಾ? ಪಾಕ ಇಲ್ಲ, ಇದು ಕರಗಿದ್ರೆ ಸಾಕು. ಕರಗಿದ್ರೆ ಸಾಕು. ಇನ್ನೊಂದು ಪಾತ್ರೆ ಕೊಡಿ. ಏನ್ ಮಾಡ್ತೀರಾ? ಇದು ಹಾಲು ಹಾಕ್ತೇನೆ, ಕೊಬ್ಬರಿ ಹಾಲು. ಕುದಿಸ್ಬೇಕಾದ್ನ? ಇವಾಗ ಹಾಲು ಎಷ್ಟು ಕಾಯಿ? ಒಂದ್ ಕಾಯಿ ಇಡಿಯಾದ ಕಾಯಿಲಿ ಹಾಲು ತಗೊಂಡಿದ್ದೀವಿ. ಸ್ಕ್ವೀಸ್ ಮಾಡ್ಕೊಂಡು. ಓಕೆ, ಇದು ಸ್ವಲ್ಪ ಕಡಿಮೆ ಮಾಡ್ಬೋದಾ? ಅಂದ್ರೆ ಏನಕ್ಕೆ ಬೆಲ್ಲ ಕಾಯಿಸ್ಕೊಳ್ತಾರೆ? ಏನಕ್ಕೆ ನಾವು? ಇದು ಸ್ವೀಟ್, ಇದು ಸ್ವೀಟ್ಗೆ. ಇಲ್ಲಾಂದ್ರೆ ಹಾಗೆ ಹಾಕೋದಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿರೋಂತ ಕಸ ಮತ್ತೆ ಏನಾದ್ರು ಗಲೀಜಿದ್ರೆ ಹೌದು ಅದು ಸೋದಿಸ್ಕೊಂಡು ಹಾಕಿ ಫಿಲ್ಟರ್ ಮಾಡ್ಕೊ. ಅಂದ್ರೆ ಫಸ್ಟ್ ನಾವು ಒಂದು ಇಡಿಯಾದ ತೆಂಗಿನಕಾಯಿನ ತಗೊಂಡು ತುರ್ಕೊಂಡು ಅದ್ರೊಳಗೆ ಕಾಯಿ ಹಾಲನ್ನ ತಗೊಂಡು ಇಲ್ಲಿ ಬಿಸಿ ಮಾಡಕ್ ಇಟ್ಟಿದೀವಿ. ಈ ಕಡೆ ಒಂದು ಬಟ್ಲು ತುಂಬಾ ಬೆಲ್ಲನ ತಗೊಂಡು ಈ ಕಡೆ ನೀರು ಸ್ವಲ್ಪ ಹಾಕಿ ಕಾಯಿಸ್ತಾ ಇದೀವಿ. ಎರಡು ಕಡೆ ಕೆಲಸ ನಡೀತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಿದೆಯಾ? ಆಫ್ ಮಾಡೋಣ. ನೋಡಿ ಇವಾಗ ಬೆಲ್ಲದಲ್ಲಿ ಎಷ್ಟು ಗಲೀಜಿರುತ್ತೆ, ಕಸ ಕಟ್ಟಿ ಎಲ್ಲ ಇರುತ್ತೆ, ಅದಕ್ಕೆ ಸೋದಿಸ್ಕೊಂತ ಇರೋದು. ಯಾಕಂದ್ರೆ ಕಾಯಿ ಹಾಲ್ಗೆ ಈಗ ಬೆಲ್ಲವನ್ನ ಮಿಕ್ಸ್ ಮಾಡಿದೀವಿ. ಹಾಲೊಬ್ಬಟ್ಟು ತುಂಬಾ ಹಳೆಯ ಒಂದು ಸಿಹಿಯ ಅಮ್ಮ ಮನೇಲಿ ತುಂಬಾ ಹಳೆಯಲ್ಲ. ಅವಾಗ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ರು, ಇಲ್ಲ ಬೇಳೆ ಒಬ್ಬಟ್ಟು ಮಾಡೋರು, ಇಲ್ಲ ಹಾಲೊಬ್ಬಟ್ಟು ಮಾಡಿರೋರು. ಇವು ಹಾಲೊಬ್ಬಟ್ಟು ಮಾತ್ರ ನಾವಿನ್ನ ತೋರಿಸಿರ್ಲಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮತಿಯವರು ಬಂದು ಹಾಲೊಬ್ಬಟ್ಟನ್ನ ಯಾವ ರೀತಿ ಮಾಡ್ಬೇಕು ಅಂತ ತೋರಿಸಿದ್ರೆ, ಕಾಯಿ ಹಾಲ್ಗೆ ಚೆನ್ನಾಗಿ ಕಾಯಿಸ್ಕೊಂಡು ಸೋಸ್ಕೊಂಡಿರುವಂತ ಬೆಲ್ಲನ ಅದಕ್ಕೆ ಹಾಕಿದೀವಿ. ಇದು ಏನಿದು? ಗಸಗಸೆ. ರುಬ್ಬಿಟ್ಟಿದೀವಾ? ರುಬ್ಕೊಂಡಿರೋದು ನೈಸ್ಗೆ ತರಿ ಇಲ್ಲ, ಫುಲ್ ಪೇಸ್ಟ್ ತರ ಮಾಡ್ಕೊಳ್ಳೋದು. ಫುಲ್ ಗಸಗಸೆ. ಓಕೆ ಓಕೆ ಓಕೆ. ಅದನ್ನ ಅರ್ಧ ಹಾಕ್ತಾ ಇದ್ದೀನಿ. ಅರ್ಧ ಗಸಗಸೆ ಒಂದು 50 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಇವಾಗ ಇದು ಪೂರಿ ತರ ನಟ್ಟಿಸ್ಕೋಬೇಕು. ನಟ್ಸ್ಕೊಳ್ಳಿ. ಎಣ್ಣೆ ಕಾಯಿ ಕಿಡಿ. ಆಯ್ತು. ಇದು ಆಯ್ತಾ? ಇದು ಇದನ್ನ ಆಗ್ಬೇಕು. ಇದು ಹಾಲು ಹಾಕ್ತಾ ಇದೆ.
ಅಂದ್ರೆ ಫಸ್ಟ್ ಕಾಯಲ್ಲಿ ಹಾಕಿದೀವಿ, ಬೆಲ್ಲನ ಹಾಕಿದೀವಿ, ಈ ಗಸಗಸೆ ಪೇಸ್ಟ್ ಅನ್ನ ಹಾಕಿದೀವಿ, ಮತ್ತೆ ಹಾಲನ್ನ ಹಾಕಿದೀವಿ. ಓಕೆ, ಅಂದ್ರೆ ಹೆಚ್ಚು ಕಡಿಮೆ ಪಾಯಸ ರೆಡಿ ಆಗಿರ್ಬೋದು ಅನ್ಕೊಂಡಿದೀನಿ. ಈ ಕಡೆ ಕುದೀತಾ ಇರ್ಲಿ, ಎಲ್ಲ ಮೆತ್ತಗೆ ಕುದೀತಾ ಇದ್ರೆ ಪ್ರಾಬ್ಲಮ್ ಇಲ್ಲ. ಸಾಕಲ್ಲ ಪುರಿ ಕರಿಲಿಕ್ಕಿದು? ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ನಿಮಿಷಗಳ ಕಾಲ ಪೂರಿ ಈ ಪಾಯಸದಲ್ಲಿ ನೆನಿಬೇಕು? ನೀವು ಸರ್ವ್ ಮಾಡ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ ಸರ್ವ್ ಮಾಡ್ಕೊಂಡು ತಿಂತಾ ಇರ್ಬೋದಾ? ಇರ್ಬೋದು. ತೀರಾ ನೆನೆಸಿದ್ರೆ ಓಕೆ ಓಕೆ, ಹೇಳಿ ಸಾರಿ. ತೀರಾ ನೆನೆಸಿದ್ರೆ ಸ್ವಲ್ಪ ಹಿಟ್ಟಂಗೆ ಅನ್ಸ್ಬಿಡುತ್ತೆ, ನಮಗೆ ಕ್ರಿಸ್ಪಿನೆಸ್ ಇರೋದಿಲ್ಲ. ಇದು ಹಸಿಟ್ನ ಯಾವ ರೀತಿ ಕಳಿಸ್ಕೊಂಡಿದ್ದೀರಾ? ಮಾಮೂಲಿ ಪೂರಿ ಇಲ್ಲ, ಇದು ಮೈದಾ ಹಿಟ್ಟಲ್ಲೇ ಮಾಡ್ಕೋಬೇಕು. ಮೈದಾ ಹಿಟ್ಟು ಚಿರೋಟಿ ರವೆ. ಮೈದಾ ಹಿಟ್ಟು 1 ಕಪ್ ಅಂದ್ರೆ ಅರ್ಧ ಕಪ್ ಇಲ್ಲ 1/4 ಕಪ್ ಚಿರೋಟಿ ರವೆ. ಓಕೆ ಓಕೆ, 1/4 ಕಪ್ ಚಿರೋಟಿ ರವೆ ಹಾಕಿ ಒಂದು 1 ಅವರ್ ನೆನೆಸಿಟ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಾಲು ಒಬ್ಬಟ್ಟನ್ನ ತೋರಿಸ್ತಾ ಇದೀವಿ. ಹಾಲಿನ ಒಬ್ಬಟ್ಟು ತುಂಬಾ ಹಳೆಯ ಸ್ಲಿಮ್ ಮಾಡಿ. ಇಲ್ಲ ಮಾಡಿ 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 ಮಾಡಿ, ನೋ ಪ್ರಾಬ್ಲಮ್, ಆರಾಮಾಗಿ ಮಾಡಿ. ಎಷ್ಟು ಮಾಡ್ತೀರಾ ಪೂರಿ? ಒಂದು 50 ಮಾಡ್ತೀರಾ? ಇದೆಷ್ಟಾಗತ್ತೆ ಅಷ್ಟು ಮಾಡ್ತೇನೆ. ಆಯ್ತಾಯ್ತು, ಮಾಡಿ ಮಾಡಿ. ಬರೀ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕೊಂಡು ಕಲ್ಸ್ಕೊಂಡಿದ್ದಾರೆ. ಆಮೇಲೆ ಇದು ಪೂರಿ ಉಬ್ಬಾರದು, ಚುಚ್ಬಿಟ್ರೆ ಮಧ್ಯದಲ್ಲಿ ಉಬ್ಬೋದಿಲ್ಲ, ಒಂಥರ ಹಪ್ಳದ ತರ ಆಗ್ಬೇಕು. ಹಪ್ಳದ ತರ ಆಗಿದ್ನ ಈ ಪಾಯಸದಲ್ಲಿ ಹಾಕೊಂಡ್ರೆ ಹಾಲು ಒಬ್ಬಟ್ಟು ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ತೀರಾ ಇದಕ್ಕೆ? ಇದನ್ನ ಫೋರ್ಕಲ್ಲಿ ಹೀಗೆ ಚುಚ್ಚುತ್ತೇನೆ. ಮಾಡಿದ್ರೆ ಉಬ್ಬಲ್ಲ? ಆಗಿದೆಯಾ? ಈ ಕಡೆ ಪಾಯಸ ರೆಡಿ ಆಗಿದೆ, ಈ ಕಡೆ ಪೂರಿ ರೆಡಿ ಆಗಿದೆ. ಮುಂದೆ ಏನ್ ಮಾಡ್ಬೇಕು ಅಂತ ನೀವು ಹೇಳ್ಬೇಕು. ಹಾ, ಗಸಗಸೆ ಪಾಯಸ ರೆಡಿ ಆಗಿದೆ. ಇದೊಂಚೂರು ಏನಿದು? ಏಲಕ್ಕಿ ಪುಡಿ. ಓ, ಇಳಿಸಿದ ಮೇಲೆ ಹಾಕ್ಬೋದಾ? ಪರವಾಗಿಲ್ಲ. ನಾವು ಕರ್ದಿಟ್ಕೊಂಡಿರಂತ ಪೂರಿ. ಓಕೆ, ಮತ್ತೆ ಇವಾಗ ಪಾಯಸ. ವೆರಿ ಗುಡ್, ಸಖತ್ ರೆಡಿ ಮಾಡಿದ್ದಾರೆ. ನೆನೆಯದೇ ಬೇಡ ಅಂತೀರಲ್ಲ ನೀವು? ನೆನೆಯದೇ ಬೇಡ. ಒಳ್ಳೆಯವರೇ, ಹಾಲ್ ಪೂರಿ ರೆಡಿ. ಹಾಲ್ ಪೂರಿ ರೆಡಿ. ತುಂಬಾ ಸಖತ್ತಾಗಿದೆ. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ. ಫಸ್ಟ್ ಗಸಗಸೆನ ಮತ್ತೆ ಬೆಲ್ಲವನ್ನ, ಕಾಯಿ ಹಾಲನ್ನ ಹಾಕೊಂಡು ಒಂದು ಪಾಯಸವನ್ನ ಮಾಡ್ಕೊಂಡು ಈ ಕಡೆ ಒಂದು ಪೂರಿಯನ್ನ ಮಾಡಿ ನೆನೆಸಿರುವಂತದ್ದು. ತುಂಬಾ ಈಸಿಯಾಗಿರುತ್ತೆ, ಪಟಾಪಟ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸ್ವಲ್ಪ ಕಷ್ಟ ಆಗಿದೆ ಸರ್, ಆದ್ರೂ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಒಂದ್ಸರಿ ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೊಳ್ಳಿ. ಹಾಲು ಒಬ್ಬಟ್ಟು ಮಾಡುವ ವಿಧಾನ: ಒಂದು ಬಾಣಲಿಗೆ ಬೆಲ್ಲ, ನೀರು ಹಾಕಿ ಕುದಿಯಲು ಬಿಡಿ. ಒಂದು ಪಾತ್ರೆಗೆ ಹಾಲು, ಗಸಗಸೆ ಪೇಸ್ಟ್, ತೆಂಗಿನಕಾಯಿ ಹಾಲು, ಕಾಯಿಸಿದ ಹಾಲು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಬೆಲ್ಲದ ಪಾಕ ಹಾಕಿ ಕುದಿಯಲು ಬಿಡಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕಿ ಪಾಯಸ ಸಿದ್ಧ ಮಾಡಿಕೊಳ್ಳಿ. ಮೈದಾ ಹಿಟ್ಟು, ಚಿರೋಟಿ ರವೆಯನ್ನು ಪೂರಿ ಹಿಟ್ಟಿನಂತೆ ಕಲಸಿ ನೆನೆಯಲು ಬಿಡಿ. ನೆನೆದ ಹಿಟ್ಟನ್ನು ಪೂರಿಯಂತೆ ಲಟ್ಟಿಸಿ ಅದು ಉಬ್ಬದಂತೆ ಫೋರ್ಕ್ನಿಂದ ಚುಚ್ಚಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪೂರಿಯ ಮೇಲೆ ಪಾಯಸವನ್ನು ಹಾಕಿ ರುಚಿ ರುಚಿಯಾದ ಹಾಲು ಒಬ್ಬಟ್ಟು ಸವಿಯಲು ಸಿದ್ಧ. ಟೇಸ್ಟ್ ಮಾಡಬಹುದಾ? ಚೆನ್ನಾಗಿದೆ. ಇದೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹಾಲು ಒಬ್ಬಟ್ಟು, ಇನ್ನೊಂದು ಹೇಳಿ ನೀವು ಹೆಸರು? ಹಾಲು ಒಬ್ಬಟ್ಟು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದು ಹೊಸ ಅಡಿಗೆ ಏನಲ್ಲ, ತುಂಬಾ ಹಳೆ ಅಡಿಗೆ, ನಮ್ಮ ಅಜ್ಜಿ ಮಾಡ್ತಾ ಇದ್ರು ಆ ತರ ಅಡಿಗೆ. ಇದು ಸಖತ್ತಾಗಿ ಮಾಡಿದ್ದಾರೆ. ನೀವು ಮರ್ತೋಗಿದ್ರೆ ಒಂದ್ಸತಿ ಜ್ಞಾಪಿಸ್ಕೊಂಡು ಮನೇಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಧುಮತಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ ಕಡೆ ಚೆಫ್ ಆ ಕಡೆ ಹೋಗಿದ್ದಾರೆ, ಈ ಕಡೆ ನೇತ್ರಾವತಿ ಅವ್ರು ಬಂದಿದ್ದಾರೆ. ಏನ್ ಹಿಡ್ಕೊಂಡ್ ಬಂದಿದ್ದಾರೆ ಗೊತ್ತಿಲ್ಲ. ಅವ್ರು ಮಾತಾಡಿದ್ರೆ ಹೂವು ಹಣ್ಣೆಲ್ಲ ಹಿಡ್ಕೊಂಡ್ ಬಂದ್ಬಿಡ್ತಾರೆ. ಇವತ್ತು ನೋಡಿದ್ರೆ ಹಣ್ಣು ಹಿಡ್ಕೊಂಡ್ ಬಂದಿದ್ದಾರೆ. ಏನೋ ಕಿತ್ತಳೆ ಹಿಡ್ಕೊಂಡ್ ಬರ್ತಾ ಇದ್ರು. ಓಹೋ, ಏನೋ ಮಂಕ್ರಿ ಕಿತ್ತಳೆ ಬೇರೆ ಹಿಡ್ಕೊಂಡ್ ಬರ್ತಾ ಇದಾರೆ. ಏನೋ ಮಾಡ್ತಾರೆ, ಇವತ್ತು ಜ್ಯೂಸ್ ಗೀಸ್ ಮಾಡ್ಬೋದು ಅನ್ಕೊಂಡಿದೀನಿ. ನೋಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದಾರೆ ನೇತ್ರಾವತಿ ರಮೇಶ್ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ. ನೇತ್ರಾವತಿ ಅವರೇ, ಮೊನ್ನೆ ನೋಡಿದ್ರೆ ಏನೋ ದಾಸವಾಳದ ಹೂವು ಹಿಡ್ಕೊಂಡ್ ಬಂದಿದ್ರಿ.
ಈಗ ನೋಡಿದ್ರೆ ಏನೋ ಇದು ಹಣ್ಣು ಹಿಡ್ಕೊಂಡ್ ಬರ್ತಾ ಇದ್ರೆ ಏನ್ ವಿಶೇಷ? ದಾಸವಾಳ ದೋಸೆ ತಿಂದಾದ್ಮೇಲೆ ನೋಡಿ ನಿಮ್ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತದ. ಹಂಗಂತೀರಾ? ಹೌದು, ಅದು ಸರಿನೇ ಬಿಡಿ. ಇವತ್ತೇ ನಾನು ಹಿಡ್ಕೊಂಡ್ ಬರ್ತಾ ಇದ್ರಲ್ಲ, ಏನ್ ಸಮಾಚಾರ? ಜ್ಯೂಸ್ ಮಾಡ್ತೀರಾ? ಜ್ಯೂಸ್ ಅನ್ಕೊಂಡ್ರೆ ಬೇಜಾರಾಗ್ಬಿಡಿ, ನಾನ್ ನಿಮ್ಗೆ ಸುಲ್ಬಿಟ್ಟು ಹಣ್ಣು ಕೊಟ್ಬಿಡ್ತೇನೆ, ಸಿಪ್ಪೆನ್ ಯೂಸ್ ಮಾಡ್ಕೊಂಡು ಗೊಜ್ಜು ಮಾಡ್ಕೊಡ್ತೇನೆ. ಗೊಜ್ಜಾ? ಸಿಪ್ಪೆಲಿ ಏನು ಇದು? ಏನ್ ಕಿತ್ತಣ್ಣಿನ ಸಿಪ್ಪೆ ಗೊಜ್ಜಾ? ಸಿಪ್ಪೆಲ್ ಗೊಜ್ಜು. ನೇತ್ರಾವತಿ ತುಂಬಾ ಅತಿ ಆಯ್ತು ನಿಮ್ದು. ಯಾಕೆ? ನೀವೇನ್ರಿ ಇದೆಲ್ಲ? ಆರೋಗ್ಯ ಚೆನ್ನಾಗ್ ಕಾಪಾಡ್ಕೊಳ್ಳಿ ಅಂದ್ರೆ ಅತಿ ಆಯ್ತಾ? ಏನಪ್ಪಾ ಇದೆ ಆರೋಗ್ಯದ ಗುಣ ಇದ್ರೊಳಗಡೆ? ಇದ್ರಲ್ಲಿ ನೋಡಿ ಈಗ ಹೇಳಿ. ಪಿಂಪಲ್ಸ್ ಆಗ್ತದೆ, ಸ್ಕಾರ್ಗೆ ಆ ಕ್ರೀಮು ಈ ಕ್ರೀಮು ಅಂತ ಹಚ್ಕೊಳ್ತಾರೆ, ಪಿಗ್ಮೆಂಟೇಶನ್. ಅಯ್ಯೋ ಅದ್ ಬಂದಿದೆ ಶನಿ ಕಾಟ ಅಂತೆ, ಹಾ ಕಾಟ ಅಂತ 28 ದೇವ್ರಿಗೆಲ್ಲ ಹೋಗಿ ಅವೆಲ್ಲ ಹೇಳ್ತಾರಾ? ಅಲ್ವಾ? ಅದ್ರ ಬದಲು ಗೊತ್ತಿಲ್ಲ, ಹೇಳಿ ಹೇಳಿ. ಅಲ್ವಾ? ಈಗ ಮತ್ತೆ ಇನ್ನೊಂದೇನು ಅಂತಂದ್ರೆ ಇಲ್ಲೆಲ್ಲ ಫುಲ್ ಬ್ಲಾಕ್ ಆಗಿರುತ್ತೆ, ಹೌದು. ಅದಕ್ಕೆಲ್ಲ ಕಲೆ ಎಲ್ಲ ಕಡಿಮೆ ಆಗ್ಬೇಕು. ಅದ್ರ ಜೊತೆಲಿ ಮಸ್ಕಿಟೋಸ್ ಬೈಟ್ ಮಾಡಿ ಅದೆಲ್ಲ ಕಲೆ ಎಲ್ಲ ಆಗಿರುತ್ತಲ್ಲ, ಹೌದು. ಅದಕ್ಕೆಲ್ಲ ಕ್ರೀಮ್ ಹಚ್ಕೊಂಡು ರಾತ್ರಿ ಎಲ್ಲ ಮಲ್ಕೊಂಡು ಬೆಡ್ ಎಲ್ಲ ಇದಾಯ್ತು, ಅದೆಲ್ಲ ರಾಮಾಯಣ ಯಾಕೆ ಪಾಪ ಅವರಿಗೆ. ಅದಕ್ಕೋಸ್ಕರ ಅವರಿಗೆ ಈ ಸಿಪ್ಪೆಯನ್ನ ಹಣ್ಣು ತಿನ್ನಿ, ಸಿಪ್ಪೆನ ಒಣಗಿಸಿಟ್ಕೊಳ್ಳಿ. ಎರಡಕ್ಕೂ ದುಡ್ಡು ಕೊಟ್ಟಿದಾರಲ್ವಾ ಅವರು, ವೇಸ್ಟ್ ಮಾಡೋದ್ ಬೇಡ ಅಂತ ಸಿಪ್ಪೆ ಒಣಗಿಸಿಟ್ಕೊಂಡು ವರ್ಷ ಪೂರ್ತಿ ಗೊಜ್ಜು ಮಾಡ್ಕೊಳ್ಳಿ. ಅದು ಕರೆಕ್ಟ್. ತಿನ್ನಿದ್ರೆ ಸಿಪ್ಪೆಲು ಗೊಜ್ಜೆ. ಓಕೆ, ನೇತ್ರಾವತಿ ರಮೇಶ್ ನಮ್ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಒಳ್ಳೆ ಒಂದು ಐಡಿಯಾನು ಕೊಟ್ಟಿದ್ದಾರೆ. ನಾವು ಹಣ್ಣನ್ನು ತಗೋಬೇಕಾದ್ರೆ ಸಿಪ್ಪೆಗೂ ಕಾಸು ಕೊಟ್ಟಿರ್ತೀವಿ ಸರ್, ಸಿಪ್ಪೆಗೂ ಬೆಲೆ ಇದೆ, ಅದನ್ನ ಫ್ರೀಯಾಗಿ ಸಿಕ್ಕಿರುತ್ತಾ? ನೋಡೋಣ, 1 kg ಸಿಪ್ಪೆ ತನ್ನಿ ಅಂದ್ರು. ಇಲ್ಲ ಆಗಲ್ಲ ಬಿಡಿ ಮೇಡಮ್, ನೀವು ಹೇಳಿದ್ದೆ ಕರೆಕ್ಟ್, ನಾವು ಹಣ್ಣು ತಗೋಬೇಕಾದ್ರೆ ಸಿಪ್ಪೆಗೂ ಕಾಸು ಕೊಟ್ಟಿರ್ತೀವಿ, ಸಿಪ್ಪೆಲೆ ಮಾಡಿ ತೋರಿಸಿ ಅಂತ ಹೇಳಿದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿತ್ತಲೆ ಹಣ್ಣಿನ ಸಿಪ್ಪೆಯಲ್ಲಿ ಒಂದು ಗೊಜ್ಜನ ಮಾಡಿ ತೋರಿಸ್ತಾ ಇದಾರೆ. ಹಣ್ಣನ್ನ ನಮ್ಗೆ, ಸಿಪ್ಪೆ ಎಲ್ಲ ಅವ್ರಿಗೆ, ಗೊಜ್ಜೆಲ್ಲ ನಿಮ್ಗೆ. ಓಕೆ ಯಾಕೆ ಗೊತ್ತಾ? ಮೇಡಮ್ ಹೇಳಿ. ಸಿಪ್ಪೆಯಲ್ಲಿ ತುಂಬಾ ಲಕ್ಷಣಗಳು ಜಾಸ್ತಿ ಇರುತ್ತೆ, ಔಷಧೀಯ ಗುಣಗಳು. ಹಣ್ಣಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ, ಅದಕ್ಕೋಸ್ಕರ ಸಿಪ್ಪೆ ನನ್ಗೆ ಇರ್ಲಿ, ಹಣ್ಣು ನಿಮ್ಗೆ ಇರ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಡಿ ಅದೇನ್ ಮಾಡ್ತೀರಾ ಮಾಡಿ. ಕಿತ್ತಳೆ ಹಣ್ಣಿನ ಸಿಪ್ಪೆ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ಕಿತ್ತಳೆ ಹಣ್ಣಿನ ಸಿಪ್ಪೆ, ಧನಿಯಾ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಬೆಲ್ಲ, ಹುಣಸೆ ಹಣ್ಣು, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಸಿಪ್ಪೆ, ಮೆಣಸಿನಕಾಯಿ, ಧನಿಯಾ ಹಾಕಿ ಅದೇನ್ ಮಾಡ್ತೀರಾ? ಮಾಡಕ್ ಶುರು ಮಾಡಿ. ಒಂದು ಬೌಲ್ ಕೊಡಿ ನಂಗೆ ಬೇಯಿಸ್ಕೊಳ್ಳಿಕ್ಕೆ ಅಂತ. ಬೇಯಿಸಕ್ ಬೋಲ್ಬೇಕಾ? ಈ ಕಜ್ಜಿ ಬರುತ್ತೆ ಅಂತ ಕೇಳಿದಿರಾ? ಇಸ್ಬು ಅಂತ ಹೇಳ್ತಾರೆ. ಇಸ್ಬು, ಹೌದು ಹೇಳಿ. ಅದಕ್ಕೆ ಇಸ್ಬು ಬಂದ್ರೆ ಇಷ್ಟ ಅಗ್ಲ ಪ್ಯಾಚಸ್ ಆಗಿ ಕಡ್ತಾ ಆಗ್ತಿರತ್ತೆ. ಕೆರ್ಕೊಳ್ಬೇಕಾದ್ರೆ ಸುಖ ಏನೋ ಇರುತ್ತೆ, ಕೆರ್ಕೊಂಡಾದ್ಮೇಲೆ ರಕ್ತ ಬರ್ಬೇಕಾದ್ರೆ ಭಾರಿ ನೋವು, ಕಲೆ ಹೋಗ್ಸೋದಂತೂ ಇನ್ನೂ ಹಿಂಸೆ. ಅವಾಗ ಇಸ್ಪಿಗೆ ಅಂತ ಹೇಳ್ಬಿಟ್ಟು ಯಾವ್ದೇ ಆಯಿಂಟ್ಮೆಂಟ್ ಅಪ್ಲೈ ಮಾಡಿದ್ರು ಅದು ಸ್ವಲ್ಪ ಹೊತ್ತಷ್ಟೇನೆ ಹಿಚಿಂಗ್ ಹೋಗೋ ತನಕ, ಮತ್ತೆ ಅದು ಮರುಕಳ್ಸುತ್ತೆ. ಗಾಯ ಒಣಗಿದ್ಮೇಲೂ ಒಣಗಿದೆ ಅಂತ ಬಿಟ್ಬಿಟ್ರೆ ಮತ್ತೆ ಅದು ರಿಪೀಟ್ ಆಗತ್ತೆ. ಇಸ್ಬು ಬಂದಿರುವಂತವ್ರು ಒಂದ್ ಸ್ವಲ್ಪ ನೀರ್ ಹಾಕ್ಬಿಡಿ. ಇಸ್ಬು ಬಂದಿರುವಂತವ್ರು ಈ ಕಿತ್ಲೆ ಹಣ್ಣಿನ ಸಿಪ್ಪೆಯನ್ನ ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರಿಗೆ ಸಾಕು. ಕಿತ್ಲೆ ಹಣ್ಣಿನ ಸಿಪ್ಪೆಯ ಗೊಜ್ಜು. ಹೌದು. ಇದನ್ನ ಈಗ ಸಿಪ್ಪೆಯನ್ನು ಬೇಯಕ್ ಹಾಕಿದೀವಿ. ಅಂದ್ರೆ ಒಂದು ಕಿತ್ಲೆ ಹಣ್ಣಿನ ಸಿಪ್ಪೆಯನ್ನು ಮಾತ್ರ ಹಾಕಿದೀವಿ. ಹೌದು. ಧನಿಯಾ ಒಂದು 2 ಟೀ ಸ್ಪೂನ್, 2-2.5 ಹಾಕೋಬಹುದು. ಸ್ವಲ್ಪ ಜೀರಿಗೆ ಬೇಕು ಅನ್ಸಿದಲ್ಲಿ ಹಾಕಿ. ಇಲ್ಲಾಂದ್ರೆ ಧನಿಯಾದೇ ಅದು ಫ್ಲೇವರ್ ಇರುತ್ತೆ. ಇವಾಗ ನಾವು ಗೊಜ್ಜು ಮಾಡ್ತಾ ಇದೀವಲ್ಲ, ಇದು ಯಾವ್ದ್ರಲ್ಲಿ ತಿನ್ನೋದು? ಚಪಾತಿ, ದೋಸೆಗ? ಚಪಾತಿ, ದೋಸೆ, ರೈಸ್ ಎಲ್ಲದಕ್ಕೂ ತಗೋಬಹುದು. ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ, ಇದಿಷ್ಟನ್ನು ಬೇಯಿಸ್ಕೋಬೇಕೀಗ ನಾವು. ನೀರ್ ಹಾಕಿ ನೀರಲ್ಲಿ ಸಿಪ್ಪೆನ ನೆನ್ಸ್ಕೊಂಡು ಬೇಯಿಸ್ತಾ ಇದೀವಿ. ಸ್ವಲ್ಪ ಧನಿಯಾ ಹಾಕಿದೀವಿ, ಜೀರಿಗೆ ಹಾಕಿದೀವಿ, ಮೆಣಸಿನಕಾಯಿನ ಹಾಕಿದೀವಿ. ಇದಿಷ್ಟು ಬೆಂದ್ಕೋಬೇಕು. ಈಗ ಇದು ಬೇಯೋ ಅಷ್ಟೊತ್ತಿಗೆ ಅದರ ಗುಣಲಕ್ಷಣಗಳನ್ನ ಹೇಳ್ತೀನಿ ನಾನು. ಏನು ಅಂದ್ರೆ ಕಿತ್ಲೆ ಹಣ್ಣು ಅಂತ ತಿನ್ನೋದ್ರಿಂದ ಅದ್ರಲ್ಲಿ ನಮ್ಗೆ ದಾಹ ಕಡಿಮೆ ಆಗತ್ತೆ. ಹೇಳ್ಬೇಕು ಅಂದ್ರೆ ಕಿತ್ಲೆ ಹಣ್ಣು ಹೆಚ್ಚಾಗಿ ಸಿಗೋದು ಬೇಸಿಗೆಯಲ್ಲಿ ಅಲ್ವಾ? ಅದ್ರ ಜೊತೆಲಿ ಅದು ದಾಹ ಕಡಿಮೆ ಆಗತ್ತೆ, ಮತ್ತೆ ನಮ್ಗೆ ಸ್ವಲ್ಪ ನಮ್ಮ ಮೈಯಲ್ಲಿ ಈ ಆಕ್ಸಿಜನ್ ಇದನ್ನ ಜಾಸ್ತಿ ಮಾಡತ್ತೆ. ಅದೇ ತರ ಗಾಲ್ ಸ್ಟೋನ್ ಎಲ್ಲ ಆಗಿರತ್ತಲ್ವಾ? ಕಿತ್ಲೆ ಹಣ್ಣು ಅಲ್ಲ, ಗಾಲ್ ಸ್ಟೋನ್ ಆಗಿರತ್ತಲ್ವಾ? ಅಂದ್ರೆ ಜಠರದಲ್ಲಿ ಕಲ್ಲೇನಾದ್ರೂ ಆಗಿದ್ರೆ ಮತ್ತೆ ನಮ್ ಊಟ ಎಲ್ಲ ನಾವು ಮಾಡಿದ್ದೆಲ್ಲ ಜಠರಕ್ಕೆ ಹೋಗತ್ತಲ್ವಾ? ಅದು ಜಠರನ ಶುದ್ಧಿ ಮಾಡ್ಬೇಕು ಅನ್ನೋದಾದ್ರೆ ಕಿತ್ಲೆ ಹಣ್ಣು, ಅದು ಸಿಪ್ಪೆ ಏನಾದ್ರು ನಾವ್ ಇದ್ ಮಾಡಿದ್ರೆ ಕ್ಲೀನ್ ಆಗಿ ಅದ್ರಲ್ಲಿರೋ ಕೊಳೆನೆಲ್ಲ ಫಿಲ್ಟರ್ ಮಾಡೋದು ಕಿತ್ಲೆ ಹಣ್ಣಿನ ಸಿಪ್ಪೆ. ಏನ್ ಹೇಳ್ತೀರಾ? ಜಠರನಾಕ್ ತೊಳೆದ್ ಬಿಡುತ್ತೆ ಅಂತೀರಾ? ಹೌದು, ಚೆನ್ನಾಗಿ ನಾವು ಪಾತ್ರೆ ತೊಳಿತೀವಲ್ಲ ಆ ತರ ತೊಳೆದ್ ಬಿಡತ್ತೆ. ಸರಿ ಬಿಡಿ. ಅದ್ರ ಜೊತೆಲಿ ಇನ್ನೊಂದೇನು ಅಂತಂದ್ರೆ ಕಿತ್ಲೆ ಹಣ್ಣಿನ ಸಿಪ್ಪೆ ಇದ್ರಲ್ಲಿ ಒಂದು ವಿಷಯ ಏನು ಅಂತಂದ್ರೆ ನೀವು ಎಷ್ಟೇ ಸನ್ಲೈಟ್ ಅಲ್ಲಿ ಒಣಗಿಸ್ರಿ, ಯಾವ್ದೇ ಇದ್ರಲ್ಲಿ ಒಣಗಿಸಿದ್ರಿ, ಅದು ಮತ್ತೆ ನೀರಲ್ಲಿ ಹಾಕ್ಬಿಟ್ಟು ನಾವು ಕಣ್ಣತ್ ಹೆಂಗಂದ್ರು ಸ್ಪ್ರೇ ಮಾಡಿದ್ರು ಮುಂಚೆ ಹಸಿ ಇದ್ದಾಗ ಹೆಂಗೆ ಅದ್ರಲ್ಲಿ ಸ್ಪಿರಿಟ್ ಇತ್ತು ಅದೇ ತರ ಬರುತ್ತೆ. ಅಷ್ಟು ಆಕ್ಸಿಜನ್ ಗುಣಲಕ್ಷಣಗಳು ಇದ್ರಲ್ಲಿದೆ. ಇದು ಒಟ್ಟು ಸ್ಕಿನ್ ತುಂಬಾ ಗ್ಲೋ ಆಗಿರ್ಬೇಕು, ಶೈನಿಂಗ್ ಆಗಿರ್ಬೇಕು, ಯಾವಾಗ್ಲೂ ಫಳ ಫಳ ಹೊಳಿತಿರ್ಬೇಕು ಅನ್ನೋರು ಹಣ್ಣನ್ನ ತಿನ್ನಿ, ಸಿಪ್ಪೆ ನೆಸಿಬೇಡಿ, ದುಡ್ಡು ಕೊಟ್ಟಿದ್ದೀರಿ, ಒಣಗಿಸಿಟ್ಕೊಳ್ಳಿ.
ಓಕೆ, ಸಿಪ್ಪೆಯ ಲಕ್ಷಣ, ಗುಣ ಲಕ್ಷಣಗಳು, ಆರೋಗ್ಯದಲ್ಲಿ ಔಷಧಿಯಾಗಿ ಏನೇನು ಉಪಯೋಗಕ್ಕೆ ಬರುತ್ತೆ ಅಂತ ನಮ್ಮ ನೇತ್ರಾವತಿ ರಮೇಶ್ ಅವರು ತೋರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ, ಸಿಪ್ಪೆ ಮಾತ್ರ ಬಿಸಾಕ್ಬೇಡಿ. ಓಕೆ, ಎಷ್ಟು ತನಕ ಬೇಯಬೇಕಾಗುತ್ತೆ? ಇದು ಒಂದು 10 ನಿಮಿಷ ಬೇಯಬೇಕಾಗತ್ತೆ. ಓಕೆ, ಈಗ ಇದು ಬೇಯ್ತಾ ಬಂದಿದೆ. ಇದನ್ನ ನಾವೀಗ ಉಟ್ಕೊಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಇದು ಬೆಂದಿರೋದನ್ನ ಆಫ್ ಮಾಡೋಣ? ರುಬ್ಕೋಬೇಕು ಇದನ್ನ. ಓಕೆ ಓಕೆ ಓಕೆ, ಬೆಂದಿರೋದನ್ನ ರುಬ್ಕೊಳ್ಳೋಣ. ಬಿಟ್ಬಿಡಿ ಅದನ್ನ. ಜಾರು ಸಣ್ಣದೇ ಸಾಕು ಅನ್ಸುತ್ತಲ್ವಾ? ಸಣ್ಣದೇ ಸಾಕು, ಯಾಕಂದ್ರೆ ದೊಡ್ಡದು ಮಾಡಿದ್ರೆ ಸಿಕ್ಕೋದಿಲ್ಲ. ನೋಡಿ, ಓಹೋ, ಎಲ್ಲ ಒಟ್ಟಿಗೆ ಸೋಸ್ಕೊಂಡ್ರಿ ಅಲ್ವಾ? ಬೆಸ್ಟ್ ಇದೆ. ಈಗ ಇದಕ್ಕೆ ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ಬೇಕು. ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ತೆಂಗಿನಕಾಯಿ ತುರಿನಾ? ತೆಂಗಿನಕಾಯಿ ಎಷ್ಟು? ತುರಿ ಒಂದಷ್ಟಾ? ಒಂದ್ ಸ್ವಲ್ಪ ರುಚಿಗೆ ಬೇಕಾಗಿರೋ ಅಷ್ಟು. ಓಕೆ, ಸ್ವಲ್ಪ ಬೆಲ್ಲ. ಬೆಲ್ಲನಾ? ಸಿಪ್ಪೆ ತುಂಬಾ ಕಹಿ ಹೊಗರು ಇರುತ್ತಲ್ಲ, ಹಾಗಾಗಿ. ಓಕೆ, ಹುಳಿಗೆ ಸ್ವಲ್ಪ ಹುಣಸೆ ಹುಣಸೆ ಹಣ್ಣು. ಹಣ್ಣು. ಎಷ್ಟು ಹುಣಸೆ ಹಣ್ಣು ಸಾಕಷ್ಟು? ಸಾಕು. ಏನ್ ಬೇಕು? ಉಪ್ಪ? ಉಪ್ಪು. ಇದನ್ನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕೋಣ. ಇರ್ಬೇಕಾ? ಸ್ವಲ್ಪ ಸಾಕು. ಆಯ್ತಾ? ನೀರೇನಾದ್ರು ಬೇಕಾ? ಇಲ್ಲ, ಸಾಕು. ಬನ್ನಿ. ಓಹೋ ಹೋ ಹೋ ಹೋ, ಕಲರ್ ತುಂಬಾ ಚೆನ್ನಾಗಿದೆ ಅಲ್ಲ? ಏನೋ ಅನ್ಕೊಳ್ತಿದೀವಿ, ಸಖತ್ತಾಗಿ ಕಾಣ್ತಿದೆ ಈಗ ಕಲರ್. ಇದನ್ನ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಡ್ಬೇಕಾ? ಹೌದು. ಓಕೆ, ಒಗ್ಗರಣೆಗೆ ಏನ್ ಬೇಕು ನಿಮ್ಗೆ? ಇದೇ ಸಾಕಾಗತ್ತಾ? ಅದೇ ಸಾಕಾಗುತ್ತೆ. ಒಗ್ಗರಣೆ ಕೊಡೋದ್ರಿಂದ ಜಾಸ್ತಿ ದಿನ ಏನಾದ್ರು ಈ ಚಟ್ನಿನ ಮಾಡಿ ಇಟ್ಕೋಬಹುದಾ ನಾವು? ಇಟ್ಕೋಬಹುದು, ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ, ಇಟ್ಕೋಬಹುದಾ? ಅಂದ್ರೆ ಆಗಿದ್ದವಾಗ ತುಂಬಾ ದಿನ ಇಟ್ಕೋಬೇಕು ಅನ್ನೋದಾದ್ರೆ ನಾವು ಹಸಿ ಕೊಬ್ಬರಿ ಏನ್ ಹಾಕಿದ್ವಲ್ಲ ಅದ್ರ ಬದಲು ಒಣೆ ಕೊಬ್ಬರಿ ಹಾಕಿಟ್ಕೋಬಹುದು. ಈಗ ಬ್ರೆಡ್ ಕೆಲವೊಮ್ಮೆ ಸ್ಯಾಂಡ್ವಿಚ್ ಎಲ್ಲ ಮಾಡ್ತೀವಲ್ಲ, ಅವಾಗ ಮೇಲೆ ಸಹ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು. ಚಪಾತಿಗೆ ಹಾಕ್ಬಿಟ್ಟು ಫುಲ್ ಎಲ್ಲ ರೋಲ್ ಮಾಡ್ಬಿಟ್ಟು ಚಪಾತಿನೂ ತಿನ್ಬೋದು. ರೈಸಿಗೆಲ್ಲ ಬೇಕು ಅನ್ನೋದಾದ್ರೆ ಸಾಸಿವೆ ಸ್ವಲ್ಪ ನೀರೆಲ್ಲ ಸಾಕ ಮೇಡಮ್ ಇದಕ್ಕೆ? ಸಾಕು. ಸಾಸಿವೆ ಮತ್ತೆ ಸ್ವಲ್ಪ ಕರಿಬೇವು. ರೈಸಿಗೆಲ್ಲ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕಾಗತ್ತೆ ಗುಜ್ಜಿಗೆ. ರೈಸ್ ಜೊತೆ ತಿನ್ಬೋದು ಚಟ್ನಿ ಎಲ್ಲ? ಇದು ತುಂಬಾ ಅದ್ಭುತವಾದಂತ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಚಟ್ನಿಯನ್ನ ಮಾಡಿದ್ದಾರೆ. ಇದನ್ನ ಫುಲ್ ತುಂಬಾ ದಿನ ಇಡಬೇಕು ಅನ್ನೋದಾದ್ರೆ ಎಣ್ಣೆಯಲ್ಲಿ ತುಂಬಾ ಹೊತ್ತು ನಾವು ಬಾಡಿಸ್ಕೋಬೇಕಾಗತ್ತೆ. ಆವಾಗಲೇ ತಿಂತೀವಿ ಅಂದ್ರೆ ಒಂದು ಒಗ್ಗರಣೆ ಹಾಕೋಬಹುದು, ಇಲ್ಲ ಹಸಿಯಾಗಿ ತಿಂತೀವಿ ಅಂದವರು ಹಸಿಯಾಗಿ ತಿನ್ಬೋದಾ? ತಿನ್ಬಹುದು. ಈಗ ನೋಡಿ ರೆಡಿ ಆಗಿದೆ. ರೆಡಿನಾ ಚಟ್ನಿ? ಖಂಡಿತ. ಆಫ್ ಮಾಡ್ಬೋದಾ ಇದನ್ನ? ಮಾಡಿ. ಓಕೆ, ಕಿತ್ತಲೆ ಹಣ್ಣಿನ ಸಿಪ್ಪೆಯ ಒಂದು ಚಟ್ನಿನ ಮಾಡಿ ತೋರಿಸಿದ್ರೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಗೊಜ್ಜು ರೆಡಿ ಆಗಿದೆ. ಕಿತ್ತಲೆ ಹಣ್ಣು ನನ್ನ ಕೈನಲ್ಲಿದೆ, ಸಿಪ್ಪೆ ಇದರೊಳಗೆ ಚಟ್ನಿ ಆಗಿ ಬಂದ್ಬಿಟ್ಟಿದೆ. ನೇತ್ರಾವತಿ ರಮೇಶ್ ಅವರು ಒಳ್ಳೆ ಕಿತ್ತಲೆ ಹಣ್ಣಿನ ಸಿಪ್ಪೆಯದಲ್ಲಿ ಮಾಡಿರುವಂತ ಒಂದು ಚಟ್ನಿನ ತೋರಿಸಿದ್ದಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಆರೋಗ್ಯದ ಅಡುಗೆ ಆದ್ರಿಂದ ಇದನ್ನೆಲ್ಲ ಒಂದ್ಸರಿ ಯಾವಾಗ ಟೇಸ್ಟ್ ಮಾಡ್ತಾ ಇದ್ರೆ ಆರೋಗ್ಯನ ವೃದ್ಧಿಸಬಹುದು. ಕಿತ್ತಲೆ ಹಣ್ಣಿನ ಸಿಪ್ಪೆನ ಬಿಸಾಕೋದು ಉಳಿಸ್ಬೋದು. ಓಕೆ, ಇಷ್ಟೊಂದು ಚೆನ್ನಾಗಿದೆ ನೋಡಿ ಎಲ್ಲ. ಏನ್ರಿ ಆರೆಂಜ್ ಚೆನ್ನಾಗಿದೆ ಅಲ್ವಾ? ಕಿತ್ತಲೆ ಎಣ್ಣೆ ಹಾಕಿರೋ ಅಷ್ಟು ವಾಸನೆ ಬರ್ತಾ ಇದೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಮೊದ್ಲೇ ಹೇಳ್ದೆ ನಿಮ್ಗೆ, ಅದ್ ಬೀಜ ಸಿಪ್ಪೆಯನ್ನ ನಾವು ಒಣಗಿಸಿಟ್ರು ಸಹ ಅದ್ರ ಲಕ್ಷಣಗಳು ಹಾಳಾಗಲ್ಲ ಅಂತ, ಇದಕ್ಕೋಸ್ಕರ ಹೇಳಿದ್ದು. ತುಂಬಾ ಚೆನ್ನಾಗಿ ನಾವು ಬರ್ತಾ ಇದೆ ವಾಸನೆ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ. ತಿಂದಾದ್ಮೇಲೆ ಖಾಲಿ ಆದ್ಮೇಲೆ ನೀವು ನೋಡ್ಕೊಂಡಿಲ್ಲ ಅಂದ್ರೆ ನಿಮಗ್ ಬೇಜಾರಾಗುತ್ತೆ. ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಿತ್ತಲೆ ಹಣ್ಣಿನ ಸಿಪ್ಪೆ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು, ಕಿತ್ತಲೆ ಹಣ್ಣಿನ ಸಿಪ್ಪೆ, ಧನಿಯಾ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಬೇಯಲು ಬಿಡಿ. ನಂತರ ಮಿಕ್ಸಿ ಜಾರ್ಗೆ ಹಾಕಿ ತೆಂಗಿನಕಾಯಿ ತುರಿ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಸಾಸಿವೆ,
ಕರಿಬೇವು, ರುಬ್ಬಿಕೊಂಡ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ. ಈಗ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಗೊಜ್ಜು ಸವಿಯಲು ಸಿದ್ಧ. ಖಂಡಿತ. ದಯವಾಗಿ ಮಾಡ್ಬೋದಾ? ಓ, ಹಾಗಲಕಾಯಿದ ನಾವು ಮಾಡಿದ್ದು ಕಿತ್ತಳೆ ಹಣ್ಣಿ ಸಿಪ್ಪೆದಲ್ಲ, ಅದಕ್ಕೋಸ್ಕರ ಬೆಲ್ಲ ಹಾಕಿದ್ದು. ಈಗ ಗೊತ್ತಾಯ್ತಾ ಬೆಲ್ಲ ಏನಕ್ಕೆ ಅಂತ ಹೇಳಿದ್ರಲ್ಲ. ಸಕ್ಕತ್ತಾಗಿದೆ ಮಾಡ್ಕೊಂತೀನಿ. ತಿಂದು ಆರೋಗ್ಯ ವೃದ್ಧಿಸುತ್ತೆ. ಸಖತ್ತಾಗಿ ಮಾಡಿದ್ದಾರೆ ನೇತ್ರಾವತಿ ರಮೇಶ್ ಅವರು. ಸ್ವಲ್ಪ ಕಹಿ ಅನ್ಸಿದ್ರು ಕೂಡ ಕಿತ್ಲೆ ಎಣ್ಣೆ ತಿಂತಾ ಇದೀವೇನೋ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಒಂದ್ಸರಿ ಟೇಸ್ಟ್ ಮಾಡಿ ಆಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾರ್ರೀ ಮುರಳಿ, ಯಾರು ಬರ್ತಾ ಇದ್ದಾರೆ ಅವ್ರ ಮನೆ ರುಚಿ ತೋರ್ಸಕ್ಕೆ? ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ. ಕೇಬಲ್ ಆಪರೇಟರ್ಗಳು ಮತ್ತು ಅವರ ಕುಟುಂಬದವ್ರನ್ನ ಕರೆಸಿ ಅವರ ಕೈ ರುಚಿನ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬಾ ಫೇಮಸ್ ಆಗಿರೋರು ಶ್ರೀರಾಮ್ಪುರದಲ್ಲಿ ಹೋಯ್ತು ಅಂತ ಹೇಳಿದ್ರೆ ನೀವು ಯಾರು ಕೇಳಿದ್ರು ಹೇಳ್ತಾರೆ ವಿಜಯಲಕ್ಷ್ಮಿ ಮೇಡಮ್ ಎಲ್ಲಿದ್ದಾರೆ, ವೆಂಕಟೇಶ್ ಅವ್ರು ಎಲ್ಲಿದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಸಂತೋಷ್ ಕೇಬಲ್ ನೆಟ್ವರ್ಕ್ ಇಂದ ಬಂದಿದ್ದಾರೆ. ನಾವು ಅವ್ರ ಮಗಳನ್ನ ಕಳ್ಸ್ಕೊಟ್ಟಿದ್ದಾರೆ. ನಮ್ಮ ಮಗಳು ಸಿಕ್ಕಾಪಡೆ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮುರಳಿ ಅವರೇ, ನಮ್ಮ ಮಗಳ ಕೈಯಲ್ಲಿ ಮಾಡಿಸಿ ಅಂತ. ಆ ಕಡೆ ಅಪ್ಪ ಅಮ್ಮ ಇಬ್ರು ಕುತ್ಕೊಂಡು ನೋಡ್ತಾ ಇದಾರೆ ಮಗಳು ಯಾವ ರೀತಿ ಅಡಿಗೆ ಮಾಡ್ತಾರೆ ಅಂತ. ಓಕೆ ಮೇಡಮ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅರುಣ. ಅರುಣ, ಏನ್ ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾ ಇದಾರೆ? RTO ಅಲ್ಲಿದ್ದಾರೆ. RTO ಇದ್ದಾರಾ? ಓಹ್, ಏನಾಗಿದೆ RTO ನಲ್ಲಿ? ಸ್ಟಾಫ್ ಸೂಪರಿಂಟೆಂಡೆಂಟ್ ಆಗಿದ್ದಾರೆ. ಸೂಪರಿಂಟೆಂಟ್ ಆಗಿದ್ದಾರಾ? ಲೈಸೆನ್ಸ್ ಬೇಕಾದ್ರೆ ಕೊಡಿಸ್ತೀರೇನ್ರಿ? ಆಯ್ತು. ಗ್ಯಾರಂಟಿ ಕೊಡಿಸ್ತೀರಾ? ಓ ಪರವಾಗಿಲ್ಲ, ಒಬ್ರು ಸಿಕ್ಕಿದ್ರಪ್ಪ RTOದವರು. ತುಂಬಾ ದಿವಸ ಹುಡುಕ್ತಾ ಇದ್ದೆ ಲೈಸೆನ್ಸ್ ಮಾಡಿಸ್ಕೋಬೇಕಂದ್ರೆ ಏನ್ ಮಾಡೋದು ಅಂತ. ಓಕೆ, ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ? ಆಪರೇಟರ್ಸ್ ಇಬ್ರು. ಕೇಬಲ್ ಆಪರೇಟರು. ತುಂಬಾ ಅಗ್ರೆಸಿವ್ ಕೇಬಲ್ ಆಪರೇಟರ್. ನಿಮ್ಮ ತಾಯಿ ತರ ಅಗ್ರೆಸಿವ್ ಆಗಿರೋ ನಾನು ನೋಡ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಕೇಬಲ್ ನೆಟ್ವರ್ಕ್ ನೋಡ್ಕೊಳ್ತಾರೆ. ಈ ಏರಿಯಾದಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲೇ ಫೋನಲ್ಲಿ ಹೇಳ್ತಾರೆ ಮುರಳಿ ಅವರು ಸರಿಗ್ ಬರ್ತಾ ಇಲ್ಲ, ಇಲ್ಲಿ ಕೇಬಲ್ ಸರಿಗ್ ಬರ್ತಾ ಇಲ್ಲ, ಇಲ್ಲಿ ಬಂದಿಲ್ಲ, ಇಲ್ಲಿ ಕಟ್ ಆಗಿದೆ, ಸಖತ್ತಾಗಿ ಹೇಳ್ತಾರೆ. ಸುಮಾರು 25 ವರ್ಷಗಳಿಗಿಂತ ಜಾಸ್ತಿ ಕೇಬಲ್ ಟಿವಿಯಲ್ಲಿ ಅನುಭವ ಪಡ್ಕೊಂಡಿದ್ದಾರೆ. ಅವರು ಒಳ್ಳೆ ACT ಸಿಗ್ನಲ್ ನ ತಗೊಂಡು ಕೇಬಲ್ ಟಿವಿ ರನ್ ಮಾಡ್ತಾ ಇದಾರೆ. ಸುಮಾರು 240 ಚಾನಲ್ಗಳನ್ನ ಅವ್ರ ಕಸ್ಟಮರ್ ಕೊಡ್ತಾ ಇದಾರೆ. ಸುಮಾರು 1200 1300 ಮನೆಗಳಿಗೆ ಕೇಬಲ್ ಕನೆಕ್ಷನ್ ನ ಕೊಟ್ಟು ಎಲ್ಲರಿಗೂ ಒಳ್ಳೆ ಕನೆಕ್ಷನ್ ನ ಕೊಡ್ತಾ ಇರುವಂತಹ ನಮ್ಮ ಸಂತೋಷ್ ಕೇಬಲ್ ನೆಟ್ವರ್ಕ್ ನ ವಿಜಯಲಕ್ಷ್ಮಿ ಮತ್ತು ವೆಂಕಟೇಶ್ ಅವರ ಪುತ್ರಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅರುಣ ಅವರು ಬಂದಿದ್ದಾರೆ. ಅರುಣ ಅವರ ಏನ್ ಮಾಡ್ತಾ ಇದ್ದೀರಾ ನೀವು? ಕರ್ಬೇವ್ ಬಾತ್. ಕರ್ಬೇವ್ ಬಾತ್ ಮಾಡ್ತಾ ಇದ್ದೀರಾ? ಓಕೆ, ಕರ್ಬೇವ್ ರೈಸ್ ಆಯ್ತು, ಕರ್ಬೇವ್ ಬಾತ್ ಬಂದ್ಬಿಟ್ಟಿದೀವಿ. ಈಗ ಕರ್ಬೇವ್ ಬಾತ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕರಿಬೇವು ಬಾತ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಕರಿಬೇವು, ಬ್ಯಾಡಗೆ ಮೆಣಸಿನಕಾಯಿ, ಹುಣಸೆ ಹಣ್ಣು, ಅರಿಶಿನ, ಹುರಿಗಡಲೆ, ಬೆಲ್ಲ, ತೆಂಗಿನಕಾಯಿ ತುರಿ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಸಾಸಿವೆ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ ನಾನು? ಮಿಕ್ಸಿಗೆ ಹಾಕೊಂಡ ಸಣ್ಣ ಮಿಕ್ಸಿ ಕೊಡ್ಲಾ ಒಂದು ಫಸ್ಟ್? ಓಕೆ, ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ರುಬ್ಕೊಂಡು ಆಮೇಲೆ ರೈಸ್ ಹಾಕಿ ಫ್ರೈ ಮಾಡಿ ಕೊಡ್ತೀರಾ? ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಏನ್ ಮಾಡ್ತಾ ಇದಾರೆ? ಇಬ್ರು ಓದ್ತಾ ಇದಾರೆ. ಎಷ್ಟೇ ಕ್ಲಾಸು? ಮಗಳು 2nd PU. ಓಹೋ, ಮಗಳು 2nd PU ಅವಾಗ್ಲೇ? ಅಯ್ಯೋ. ಆಮೇಲೆ ಮಗ 7th ಸ್ಟ್ಯಾಂಡರ್ಡ್. ಎಲ್ಲಿರೋದು ಮನೆ? ನಿಮ್ದು ಇರೋದು ಮನೆ? ಮತ್ತಿಕೆರೆಲ್ಲಿದ್ದೀರಾ ನೀವು? ಓಕೆ, ಒಳ್ಳೇದಾಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂತೋಷ್ ಕೇಬಲ್ ನೆಟ್ವರ್ಕ್ ನ ಕುಟುಂಬದವರು ಬಂದಿದ್ದಾರೆ. ಒಳ್ಳೆ ಒಂದು ಕರಿಬೇವಿನ ರೈಸ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ತಗೊಳ್ಳಿ. ಯಜಮಾನ್ ಹೆಸರು ಏನು? ವೆಂಕಟೇಶ್. ಓಹ್, ಇದೇನ್ರಿ ಹಿಂಗೆ ನೋಡಿ, ಅವ್ರ ತಂದೆ ಹೆಸರು ವೆಂಕಟೇಶ್, ಅವ್ರ ಯಜಮಾನ್ ಹೆಸರು ವೆಂಕಟೇಶನೇ. ಓಕೆ, ಮೆಣಸಿನ್ಕಾಯಿ ಹಾಕೊಳ್ತಾ ಇದೀವಿ. ಒಣಮೆಣಸಿನ್ಕಾಯಿ ಅಲ್ಲ? ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀರಾ? ಹುಣಸೆ ಹಣ್ಣು ಸ್ವಲ್ಪನಾ? ಯಜಮಾನ್ರಿಗೆ ನೀವು ಮಾಡೋ ಅಡುಗೆಲಿ ಏನ್ ಇಷ್ಟ? ಎಲ್ಲ ಇಷ್ಟ ಆಗುತ್ತೆ. ಜಾಸ್ತಿ ಇಷ್ಟಪಟ್ಟು ತಿನ್ನೋದಿಲ್ಲ. ವೆಜಿಟೇರಿಯನ್ ನೀವು? ಹೌದು, ವೆಜಿಟೇರಿಯನ್. ಓಕೆ, ಏನ್ ಇಷ್ಟಪಟ್ಟು ತಿಂತಾರೆ? ಅನ್ನ ಸಾಂಬಾರು. ಏನಪ್ಪ ನೀವು? ಓಕೆ, ಅರ್ಶಿನ ಪುಡಿ ಒಂದು ಸ್ವಲ್ಪ, ಹುರ್ಕಡ್ಲೆ, ಬೆಲ್ಲನಾ? ಬೆಲ್ಲ, ಹಸಿ ಕೊಬ್ಬರಿ. ನೀರ್ ಹಾಕ್ಬೇಕಾ? ಸ್ವಲ್ಪ. ಓಕೆ, ಎಲ್ಲ ರುಬ್ಕೊಂಡಾಗಿದೆ. ಏನ್ ಬೇಕು ನಿಮ್ಗೆ? ಈಗ ಒಂದು ಪ್ಯಾನ್ ಬೇಕು. ಪ್ಯಾನ್ ಕೊಡ್ಲಾ? ಇದು ಸಾಕಾಗ್ಬೋದಾ? ಸ್ವಲ್ಪ ಎಣ್ಣೆ ಸಾಕಾ? ಇದು ನಿಮ್ಮಲ್ಲಿ ಯಾರಿಗಿಷ್ಟ? ಇದು ಎಲ್ರಿಗೂ ಇಷ್ಟ. ಮನೆಯೆಲ್ಲ ತಿಂತಾರ? ಎಲ್ರು ತಿಂತಾರೆ. ನಿಮ್ಮ ಅಮ್ಮ ಮಾಡೋದೇನ್ ಇಷ್ಟ ನಿಮ್ಗೆ? ಎಲ್ಲಾ ಅಡಿಗೆನೂ ಇಷ್ಟ ಆಗುತ್ತೆ. ಇಲ್ಲ ರೀ, ಒಂದು ಅಮ್ಮ ಸಖತ್ತಾಗಿ ಮಾಡ್ತಾರೆ ಅಂತ ಇವಾಗ ಅನ್ಸಿರುತ್ತೆ.
ಯಾಕೆ ಚೆನ್ನಾಗಿ ಮಾಡ್ತಾರಮ್ಮ? ಬಿಸಿಬೇಳೆ ಬಾತ್. ಚೆನ್ನಾಗಿ ಮಾಡ್ತಾರಾ? ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಡಲೆಬೇಳೆನಾ? ಹಾ ಹಾ. ಸ್ವಲ್ಪ ಉದ್ದಿನ ಬೇಳೆ, ಓಕೆ, ಸ್ವಲ್ಪ ಕಡಲೆಕಾಯಿ. ಕಡಲೆಕಾಯಿ ಬೀಜ. ಇವಾಗ ನೀವು ಮಾಡ್ತಾರಂತ ರೈಸ್ ಎಷ್ಟು ಜನ ತಿನ್ಬೋದು? ಒಬ್ರ, ಇಬ್ರ, 3 ಜನನ, 4 ಜನನ? ಒಬ್ಬರು ತಿನ್ಬೋದು. ಒಬ್ರು ಆರಾಮಾಗಿ ತಿನ್ಬೋದಾ? ಮಕ್ಳಿಗೆ ಏನ್ ಇಷ್ಟ? ಮಕ್ಳಿಗೆ ಏನ್ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೀರಾ? ಎಲ್ಲಾ ತರದ್ದು ಮಾಡ್ತೀವಿ. ಏನ್ ಇಷ್ಟ ಪಡ್ತಾರೆ ಮಕ್ಳು? ನೀವು ಮಾಡೋದು ಏನ್ ಇಷ್ಟ ಪಡ್ತಾರೆ? ಆಲ್ಮೋಸ್ಟ್ ಬಿಸಿಬೇಳೆ ಬಾತ್ ಇಷ್ಟ. ನೀವು ನಿಮ್ ಮಕ್ಳಿಗೆ ನೀವು ಮಾಡೋದು ಏನ್ ಇಷ್ಟ? ಚಪಾತಿ. ಚಪಾತಿಗೆ ಏನ್ ಮಾಡ್ತೀರಾ? ಗ್ರೇವಿ ಎಲ್ಲಾ ತರದ್ದು ಮಾಡ್ತೀವಿ. ವೆಜಿಟೇರಿಯನ್ ತಾನೇ ನೀವು? ಹೌದು. ಎಲ್ಲಾ ತರದ್ ಏನು ಮಾಡಲ್ಲ ಬಿಡಿ, ನೀವು ಬರೀ ವೆಜಿಟೇರಿಯನ್ ಗ್ರೇವಿ ಮಾಡ್ತೀರಾ. ಓಕೆ, ಇದನ್ನ ಒಂದ್ ಕಪ್ಪಿಗೆ ತಗೊಂಡ್ಬಿಡೋಣ. ವಾಪಸ್ ತಗೊಂಡ್ಬಿಡ್ಬೇಕಾ? ಇವಾಗ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಮಿಕ್ಸಿ ಆಗಿರೋದನ್ನ ಫ್ರೈ ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಕರಿಬೇವು ಬಾತು, ಅದ್ರ ಕರಿಬೇವು ರೈಸು ಅದ್ರ ಹೇಳ್ಕೋಬಹುದಲ್ಲ. ಈಗ ಸಾಸಿವೆ ಹಾಕೋಣ. ಒಂದ್ ನಿಮಿಷ, ಎಣ್ಣೆ ಕಾಯ್ಬೇಕು. ಸಾಸಿವೆ ಹಾಕೊಳ್ಳೋಣ. ಹಾಕಿ. ಈಗ ಇನ್ನೊಂದ್ ಸ್ವಲ್ಪ ಕರಿಬೇವು. ಇದು ರುಬ್ಬಿರೋ ಅಂತ ಪೇಸ್ಟ್. ಸ್ವಲ್ಪ ಫ್ರೈ ಆಗ್ಬೇಕು. ಹಸಿ ವಾಸನೆ ಅದೇ ರೀತಿ ಇರುತ್ತಲ್ವಾ? ಈಗ ಉಪ್ಪು ಹಾಕೊಳ್ಳೋಣ ಒಂದ್ ಸ್ವಲ್ಪ. ಕೇಬಲ್ ಟಿವಿ ಮತ್ತು ಕುಟುಂಬದವ್ರಿಗಾಗಿ ಮಾಡ್ತಾ ಇದೀವಿ ಈ ವಿಶೇಷ ಕಾರ್ಯಕ್ರಮ. ಎಣ್ಣೆ ಬಿಡ್ತಾ ಇದೆ. ಸಾಕು, ಆಫ್ ಮಾಡಿ. ಆಫ್ ಮಾಡೋಣ. ಪುಳಿಯೋಗರೆಗೋಸ್ಕರ ಕಾಣ್ತಾ ಇದೆ, ಹಂಗೆ ಆಗುತ್ತಾ ಸ್ವಲ್ಪ? ಇಲ್ಲ, ಇದು ಟೇಸ್ಟ್ ಬೇರೆ ಇದೆ. ಬೇರೆ ಇದೆಯಾ? ಓಕೆ. ಈಗ ಇದಕ್ಕೆ ರೈಸ್ ಹಾಕೊಳ್ಳೋಣ. ಓ, ಗೊಜ್ಜು ಮಾಡೇನೆ ಕಲ್ಸೋದ ಇದಕ್ಕೆ? ನೋಡ್ತಾ ಇದ್ರೆ ಪುಳಿಯೋಗರೆ ಲುಕ್ ಕಾಣ್ತಾ ಇದೆ, ಆದ್ರೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ. ಅಕಸ್ಮಾತ್ ಈ ತರ ಗೊಜ್ಜು ಮಾಡಿ ಒಂದ್ 2-3 ದಿನ ಇಟ್ಕೊಂಡು ಅನ್ನ ಬೇಕಾದಾಗ ಅನ್ನ ಕಲ್ಸ್ಕೊಬಹುದು, ಹಾಗೂ ಮಾಡ್ಬೋದಲ್ವಾ? ಇದು ನನ್ ಬೌಲಿಗೆ ತಗೊಂಡ್ಬಿಡೋಣ. ಇದನ್ನ ಹಾಕೊಂಡ್ಬಿಟ್ಟು ಇದನ್ನ ಕಲ್ಸಿದಾಯ್ತಾ? ಇದು ಅದು ಮಿಕ್ಸ್ ಆಯ್ತು. ಇವಾಗ ಇದನ್ನ ಹಾಕೊಳ್ಳೋಣ. ಓಕೆ, ಅದೇ ಹುರ್ಕೊಂಡಿರುವಂತ ಸಾಸಿವೆ ಮತ್ತೆ ಕಡಲೆಕಾಯಿ. ಬಟ್ ಒಳ್ಳೆ ಕಲರ್ ಎಲ್ಲ ಬಂದಿದ್ದೀರಿ, ಸಖತ್ತಾಗಿ ಬಂದಿದೆ ಕಲರ್ ಗಿಲರ್. ಇದು ರೆಡಿ ಆಯ್ತು. ರೆಡಿ ಆಗಿದೆಯಾ? ಟೇಸ್ಟ್ ಮಾಡಕ್ ರೆಡಿ ಆಗಿದೆ. ಕರಿಬೇವು ಬಾತು ಟೇಸ್ಟ್ ಮಾಡಕ್ ರೆಡಿ ಆಗಿದೆ ಅಂತ ಅರುಣ್ ಅವ್ರು ನಮ್ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕ್ರಮದಲ್ಲಿ ಮಾಡಿದ್ದಾರೆ. ಸ್ವಲ್ಪ ಖಾರ ಇರ್ಬೋದು ಸರ್, ನೋಡ್ಕೊಳ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ, ಮೊದಲೇ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಇಂತ ಒಳ್ಳೆ ಚೆನ್ನಾಗಿರುವಂತ ಕರಿಬೇವು ಬಾತ್ನ ಒಂದ್ಸರಿ ಮಾಡೋದನ್ನ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಮಿಸ್ ಮಾಡ್ಕೊಳ್ತೀರಾ. ಕರಿಬೇವು ಬಾತ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಹುಣಸೆ ಹಣ್ಣು, ಅರಿಶಿನ, ಹುರಿಗಡಲೆ, ಬೆಲ್ಲ, ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಹಾಕಿ ಹುರಿದುಕೊಂಡು ಒಂದು ಪ್ಲೇಟ್ಗೆ ಹಾಕಿಕೊಳ್ಳಿ. ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕರಿಬೇವು, ರುಬ್ಬಿಕೊಂಡ ಮಸಾಲ, ಉಪ್ಪು, ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಹುರಿದ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆಯ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಕರಿಬೇವು ಬಾತ್ ತಿನ್ನಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಕೇಬಲ್ ಆಪರೇಟರ್ಗಳು ಮತ್ತು ಅವರ ಕುಟುಂಬದವರನ್ನ ಕರೆಸಿ ಮಾಡುವಂತ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂತೋಷ್ ಕೇಬಲ್ ನೆಟ್ವರ್ಕ್ ನ ವೆಂಕಟೇಶ್ ಅವರು ಮತ್ತೆ ವಿಜಯಲಕ್ಷ್ಮಿ ಅವರು ಜೊತೆಗೆ ಅವರ ಮಗಳು 3 ಜನರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಸರ್ ವೆಂಕಟೇಶ್ ಅವರು ನಮಸ್ಕಾರ. ನಮಸ್ಕಾರ. ನೋಡಿ, ನಿಮ್ ಮಗಳು ಮಾಡಿರೋದು ತುಂಬಾ ದಿನ ಆಗಿದೆ, ನೀವು ತಿಂದು ಒಂದ್ಸರಿ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ. ಮಾಡಿ ಸರ್ ಟೇಸ್ಟು. ಆರಾಮಾಗಿ ತಿನ್ನಿ ಸರ್, ಏನಕ್ಕೆ ಹಂಗ್ ತಿಂತ ಇದೀರಾ ಪ್ರಸಾದ ತರ? ಆರಾಮಾಗಿ ತಿನ್ನಿ. ಹೇಗಿದೆ? ಚೆನ್ನಾಗಿದೆ.
ಆಹಾ ಮಗಳದಲ್ವಾ ಪ್ರೀತಿ ಜಾಸ್ತಿ ಸಾಕಾಗಿದೆ ಅಂತ ಇದ್ದಾರೆ. ಓಕೆ, ಅವರು ಸಹ ಅರುಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಒಂದ್ಸರಿ ಮಾಡ್ಬೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ಅಮ್ಮನ ಕೂಡ ಸ್ವಲ್ಪ ಟೇಸ್ಟ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ ಮಗಳು ಸರಿ ಮಾಡಿದಾರ ಇಲ್ವಾ ಅಂತ. ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪುಳಿಯೋಗರೆ ತರ ಇಲ್ಲ, ಚಿತ್ರಾನ್ನ ತರನೂ ಇಲ್ಲ, ಖಂಡಿತವಾಗ್ಲು ಕರಿಬೇವಿನ ಬಾತ್ ತರನೇ ಇದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅರುಣ ಅವರು. ಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು. ಅನ್ಕೊಳ್ತಾ ಇದ್ದೆ ಏನಪ್ಪಾ ನಗ್ತಾನಿಲ್ಲ ಅರುಣ ಅವರು, ಏನ್ ಮಾಡ್ತಾರೋ ಏನೋ ಬೇಜಾರಾಗಿ ಮಾಡ್ತಾ ಇದ್ದಾರೆ ಅಂತ. ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಸಂತೋಷ್ ಕೇಬಲ್ ನೆಟ್ವರ್ಕ್ ನ ವೆಂಕಟೇಶ್ ಮತ್ತೆ ವಿಜಯಲಕ್ಷ್ಮಿ ಅವರಿಗೆ ನಮ್ಮ ಜಿ ಕನ್ನಡದ ಪರವಾಗಿ ಒಂದು ಸಣ್ಣ ಬಹುಮಾನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರುಣ ಅವರೇ. ಥ್ಯಾಂಕ್ ಯು ಅಮ್ಮ. ತುಂಬಾ ಚೆನ್ನಾಗಿರುವಂತ ಕರಿಬೇವಿನ ಬಾತ್ ತೋರಿಸ್ಕೊಟ್ಟೋಗಿದ್ದಾರೆ ಅರುಣ ಅವರು. ಸಂತೋಷ್ ಕೇಬಲ್ ಟಿವಿ ನೆಟ್ವರ್ಕ್ ಇಂದ ಬಂದಿದ್ದವರು. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ ಆಗ್ತಾ ಇದೆ, 2 ಗಂಟೆ ಆಗೋಯ್ತು. ಮುರಳಿ ಬೇಗ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು. ವೆರಿ ಸಿಂಪಲ್, ಮೇಲ್ ಮಾಡಿ, ಫೋನ್ ಮಾಡಿ, ಸಿಕ್ತಾಗ ಕೇಳಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.